ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಪೆಹಲ್ಗಾಮ್ನಲ್ಲಿ ಆಗಿರುವಂತಹ ಘಟನೆಯ ಪ್ರತಿಕಾರಕ್ಕಾಗಿ ಭಾರತ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಈಗ ಸಮಯ ನೋಡಿ, ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಮಾಡೋದಕ್ಕೆ ಭಾರತ ಪ್ಲಾನ್ ಮಾಡಿಕೊಂಡಿದೆ. ಆದರೆ ಭಾರತದ ಪ್ಲಾನಿಂಗ್ಗೆ ಪಾಕಿಸ್ತಾನ ಬೆದರಿ ಹೋಗಿದೆ. ಆತಂಕದಲ್ಲಿ ಈಗ ಪಾಕಿಸ್ತಾನ ಇರುವಂಥದ್ದು. ವಿಶ್ವಸಂಸ್ಥೆ ಈ ಕಡೆ ಪಾಕಿಸ್ತಾನ ಮುಖ ಮಾಡ್ತಾ ಇದ್ರೆ ಸದ್ಯಕ್ಕೆ ನಮಗೆ ಯುದ್ಧ ಅವಶ್ಯಕತೆ ಇಲ್ಲ ಅಂತೇಳಿ ಮಾಡೋದು ಮಾಡಿಬಿಟ್ಟು ಈಗ ಬೇಡ ಅಂತ ಹೇಳಿದ್ರೆ ಅದನ್ನು ಯಾರೂ ಕೂಡ ಸಹಿಸೋದಿಲ್ಲ. ಸೊ ಈಗ ಇರುವಂಥ ಪ್ರಶ್ನೆ ಅಂತಂದ್ರೆ ಪ್ರತಿಕಾರ ಹೇಗಿರಬೇಕು, ಯಾವಾಗ, ಏನು ಅನ್ನುವಂಥ ಪ್ರಶ್ನೆ. ಈಗ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಮಾಯಕ ಪ್ರವಾಸಿಗರನ್ನ ಗುರಿಯಾಗಿಸಿ ಈ ರೀತಿಯಾಗಿ ಪ್ರಾಣವನ್ನ ತೆಗೆದಿರುವಂತಹ ಈ ಭಯೋತ್ಪಾದಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಸೊ ನಮ್ಮ ಪ್ರತಿಕಾರ, ನಮ್ಮ ಯುದ್ಧ ಇರೋದು ಭಯೋತ್ಪಾದಕರ ಜೊತೆ. ಯಾಕೆ ಪಾಕಿಸ್ತಾನ ಬಾಯಿ ಹಾಕ್ತಿದೆ ಗೊತ್ತಿಲ್ಲ. ಎಲ್ಲೆಲ್ಲಿ ಭಯೋತ್ಪಾದಕರು ಇರ್ತಾರೆ ಬುಡ ಸಮೇತ ಕಿತ್ತಾಕುವಂಥ ಕೆಲಸವನ್ನ ಭಾರತ ಮಾಡುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಹಂಗಾಗಿ ಪ್ರತಿಕಾರ ಅಂತೂ ಈ ಬಾರಿ ಭಯಂಕರವಾಗಿರುತ್ತೆ. ಸೊ ಪ್ರತಿಕಾರ ಹೇಗೆ, ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಪ್ರಮುಖವಾಗಿ ಈ ಘಟನೆ ಆದ ನಂತರ 24 ಗಂಟೆ ಒಳಗಡೆನೆ ಒಂದು ಮಹತ್ವದ ನಿರ್ಧಾರ ಆಗುತ್ತೆ. ಸಿಂಧು ನದಿಯ ವಿಚಾರವಾಗಿ ಆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಅಲ್ಲಿಂದ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇರುವಂಥ ನೀರಿಲ್ಲ ಅಂದರೆ ಹೆಂಗ್ರಿ ಬದುಕಕ್ಕಾಗತ್ತೆ? ಆ ರೀತಿಯ ಸಮಸ್ಯೆ ಆಗ್ತಾ ಇದೆ. ವ್ಯಾಪಾರ ಕೂಡ ಬಂದ್ ಮಾಡಲಾಗ್ತಾ ಇದೆ. ಆಮದು ರಫ್ತು ಯಾವುದೂ ಕೂಡ ಇಲ್ಲ. ಸೊ ಈ ರೀತಿಯ ಕೆಲವೊಂದಿಷ್ಟು ಒಪ್ಪಂದಗಳಿಂದಾಗಿ ಒದ್ದಾಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕಿದೆ. ಅದರ ಮಧ್ಯೆಯೂ ಕೂಡ ಈ ರೀತಿಯಾಗಿ ಬೇಕಾಬಿಟ್ಟಿಯ ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಇದನ್ನು ಯಾರು ಕೂಡ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕಿಂತ ಮುಂಚೆ ಪ್ರಮುಖವಾಗಿ ಪಬ್ಲಿಕ್ ಕಾಲ್ ಕೂಡ ಇರುತ್ತೆ. ಅಂದರೆ ಎಲ್ಲರೂ ಕೂಡ, ಅಂದರೆ ಯಾರೆಲ್ಲ ಈ ಒಂದು ನ್ಯೂಸನ್ನು ನೋಡ್ತಾ ಇದ್ದೀರಲ್ಲ, ಅಂದರೆ ಇವತ್ತಿನ ಡಿಬೇಟ್ ಕಾರ್ಯಕ್ರಮ ಒಂದು ಸಹಜವಾಗಿ ಒಪಿನಿಯನ್ ಏನಿರುತ್ತೆ ಅಂದರೆ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡಬೇಕು, ಪ್ರತಿಕಾರ ಹೇಗಿರಬೇಕು, ಎಲ್ಲಿ ಇರಬೇಕು. ಈ ಬಾರಿ ಒಂದು ಒಳ್ಳೆಯ ಅವಕಾಶ ಏನು ಅಂತಂದರೆ POKಯನ್ನು ನಮ್ಮ ತೆಕ್ಕೆಗೆ ಹಾಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಸೊ ಹಂಗಾಗಿ ಜನರ ಅಭಿಪ್ರಾಯ ಏನು ಇರಬಹುದು, ಯಾವ ರೀತಿಯಾಗಿ ಪ್ರತಿಕಾರ ಇರಬಹುದು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಕಾಲ್ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಅನಿಸಿಕೆಯನ್ನು ಕೂಡ ಶೇರ್ ಮಾಡ್ಕೊಳ್ಬಹುದು. ಅಂದರೆ ಯಾವ ರೀತಿ ಸಹಜವಾಗಿ ನಮಗೆ ಈ ರೀತಿಯಾಗಿ ರಕ್ತ ಕುದಿತಾ ಇದ್ರೆ ಇನ್ನು ಅಲ್ಲಿ ಬಾರ್ಡರಲ್ಲಿರುವಂಥ ಸೈನಿಕರದ್ದು ಯಾವ ರೀತಿಯಾಗಿ ಆಕ್ರೋಶ ಇರುತ್ತೆ ಅಂತೇಳಿ ಈಗ ಫ್ರೀ ಹ್ಯಾಂಡ್ ಅಂತೂ ಕೊಡಲಾಗಿದೆ. ಸೊ ಭಯಂಕರ ಅಂತೂ ಪ್ರತಿಕಾರ ಇರುತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ, ಬೆದರಿದ್ದ ಪಾಕ್ ಸಂಧಾನಕ್ಕೆ ಮೊರೆ. ಪಾಕಿಸ್ತಾನದ ವಿರುದ್ಧ ಭಾರತದ ಕಡೆಯಿಂದ ಸಾಲು ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಇದರಿಂದ ಸಹಜವಾಗಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ವಿಲ ಅಂತ ಒದ್ದಾಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಭಾರತದ ಕ್ರಮಕ್ಕೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿರುವಂಥದ್ದು. ಭಾರತದಲ್ಲಿದ್ದ ಪಾಕಿಗಳಿಗೆ ಈಗಾಗಲೇ ಗೇಟ್ ಪಾಸ್ ನೀಡಲಾಗಿದೆ. ಅಟ್ಟಾರಿ ಗಡಿಯಲ್ಲಿ ಜನ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಜೆಗಳು ಇಲ್ಲಿ ಇರಬಾರ್ದು ಅಂಥೇಳಿ. ಸೊ ಹಂಗಾಗಿ ಇಲ್ಲಿರುವಂಥ ಪ್ರಜೆಗಳು, ಪಾಕಿಸ್ತಾನದ ಪ್ರಜೆಗಳು ಪಾಕಿಸ್ತಾನಕ್ಕೆ ಹೋಗಬೇಕು ಅಂಥೇಳಿ ಅಲ್ಲಿ ಕೆಲವೊಂದಿಷ್ಟು ಜನ ಪರದಾಡ್ತಾ ಇದ್ದಾರಂತೆ, ಅಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪಾಕಿಸ್ತಾನದವ್ರನ್ನ ಕರಿತಾ ಇಲ್ಲ. ಅಲ್ಲಿ ಸೆಂಟ್ರಲ್ ಇದ್ದಾರೆ ಈಗ ಪಾಪ ಅಲ್ಲಿ ನಾಗರಿಕರು ಎಲ್ಲಿ ಹೋಗಬೇಕು ಅನ್ನೋಂಥ ಪರಿಸ್ಥಿತಿ ನಮಗಂತೂ ಬೇಡ. ಸೊ ಹಂಗಾಗಿ ಪಾಕಿಸ್ತಾನದ ವಿರುದ್ಧ ಭಾರತದ ಕಡೆಯಿಂದ ಡಿಜಿಟಲ್ ವಾರ್ ಕೂಡ, ಪ್ರಮುಖವಾಗಿ ಪಾಕ್ ಸಚಿವ ಅತಾವುಲ್ಲಾ ಅವರ ಎಕ್ಸ್ ಖಾತೆ ಏನಿದೆಯಲ್ಲ ಅದು ಕೂಡ ಬ್ಯಾನ್ ಆಗಿದೆ. ಸೌದಿ ಅರೇಬಿಯಾ ಮೊರೆ ಈಗ ಪಾಕ್ PM ಹೋಗಿದ್ದಾರಂತೆ. ಇನ್ನೇನು ಮಾಡೋಕ್ಕಾಗತ್ತೆ? ನಮ್ಮದು ಯಾವುದೇ ರೀತಿಯಾಗಿ ಆಮದು ರಫ್ತು ವ್ಯಾಪಾರ ಇಲ್ಲ ಅಂತ ಹೇಳಿದ್ರೆ ಬೇರೆ ದೇಶದ ಮೊರೆ ಹೋಗಬೇಕಾಗತ್ತಲ್ವಾ? ಸೊ ಹಂಗಾಗಿ ಪಾಕಿಸ್ತಾನ ಈಗ ಸೌದಿ ಅರೇಬಿಯಾ ಮೊರೆ ಹೋಗಿದೆ ಅಂತೆ. ಸೊ ಹಂಗಾಗಿ ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಿಮಗೂ ಕೂಡ ಅವಕಾಶ ಇರುತ್ತೆ. ಕರೆ ಮಾಡಿ ನೀವು ಮಾತನಾಡಬಹುದು. ವಿಶ್ವಸಂಸ್ಥೆ ಬಳಿಯೂ ಕೂಡ ಮಧ್ಯಪ್ರವೇಶಕ್ಕೆ ಒತ್ತಾಯ ಮಾಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿಯನ್ನು ನಿವಾರಿಸುವಂತೆ ಮನವಿಯನ್ನು ಮಾಡಿದ್ದಾರಂತೆ. ಆರಂಭದಲ್ಲಿ ಒಪ್ಕೊಂಡಿದ್ದು ಇವರೇ. ಭಯೋತ್ಪಾದಕರನ್ನ, ಈ ದಾಳಿಕೋರರನ್ನ ಹೋರಾಟಗಾರರು ಅಂತೇಳಿ ಬಿಂಬಿಸಿದ್ದು ಪಾಕಿಸ್ತಾನವೇ. ಆಮೇಲೆ ಈ ಪೆಹಲ್ಗಾಮ್ನಲ್ಲಿ ಆಗಿರುವಂಥ ಘಟನೆಯ ಹಿಂದೆ ಮಾಸ್ಟರ್ ಮೈಂಡ್ ಇರೋದು ಪಾಕಿಸ್ತಾನದ್ದು. ಪಾಕಿಸ್ತಾನ ಕೊಟ್ಟಿರುವಂಥ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಇದೆಯಲ್ಲ, ಅವರ ಮಾಹಿತಿ ತಕ್ಕಂತೆ ಈ ದಾಳಿ ಆಗಿದೆ. ಪೆಹಲ್ಗಾಮ್ ಮಾಸ್ಟರ್ ಮೈಂಡ್ ಹಫೀಜ್, ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಪಾಕಿಸ್ತಾನದಲ್ಲಿ ಆಶ್ರಯ ಪಡಿತಾ ಇದ್ದಾನೆ. ಪಾಕಿಸ್ತಾನನೇ ಆಶ್ರಯ ಕೊಟ್ಟಿದ್ದು. ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಖಂಡಿತವಾಗಿಯೂ ಕೂಡ ಇಲ್ಲ.
ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಅದಕ್ಕಿಂತ ಭಯಂಕರವಾಗಿರುತ್ತೆ. ಎಲ್ಲ ಕಡೆಯಿಂದ ತಯಾರಿ ಆಗಿದೆ. ಸಾಗರದಿಂದ ಆಗಸದವರೆಗೂ ಕೂಡ ನಾವು ಸಿದ್ಧ ಅಂತೇಳಿ ನೌಕಾಪಡೆಯಿಂದ ಬಂದಿರುವಂಥ ಟ್ವೀಟ್ ಇದು. ಸೊ ಹಂಗಾಗಿ ಎಲ್ಲ ಟ್ವೀಟ್ಗಳನ್ನು ನೋಡ್ತಾ ಇರುವಂಥ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ, ಒದ್ದಾಡುವಂಥ ಪರಿಸ್ಥಿತಿ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಆಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ, ಆಗಲೇಬೇಕು. 3 ಘಟನೆ ಆಗತ್ತೆ, ಆಗಲೂ ಕೂಡ ನಾವು ತಾಳ್ಮೆಯಿಂದ ಇದ್ವಿ. ಕೇದಾರ್ನಾಥ್ ಘಟನೆ ಆಗಿರ್ಬೋದು, ಮುಂಬೈ ದಾಳಿ ಆದಾಗಲೂ ಕೂಡ ಏನು ಮಾಡೋಕ್ಕಾಗಲಿಲ್ಲ. ಪುಲ್ವಾಮಾ ಅಟ್ಯಾಕ್ ಆಯಿತು, ಆವಾಗಲೂ ಕೂಡ ಹೋಗಲಿ ಬಿಡುವಂಥ ತಾಳ್ಮೆಯನ್ನು ತೋರಿಸಿದ್ವಿ. ಈಗ ಮತ್ತೆ ಪೆಹಲ್ಗಾಮ್ ಘಟನೆ ಆದ ನಂತರ ಮತ್ತೆ ಸೈಲೆಂಟ್ ಆದ್ವಿ ಅಂತಂದರೆ ಈ ಜಮ್ಮು ಕಾಶ್ಮೀರದ ಗಡಿ ಅಷ್ಟೇ ಅಲ್ಲ, ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಹೊಡೆದು ಹೋಗ್ತಾರೆ. ಈ ರೀತಿಯಾಗಿ ತಾಳ್ಮೆಯನ್ನು ತೋರಿಸಿದ್ವಿ ಅಂತ ಹೇಳಿದ್ರೆ, ಸೊ ಈ ಬಾರಿ ಅಂತೂ ಪ್ರತಿಕಾರ ಇದ್ದೇ ಇರುತ್ತೆ. ಅದು ಭಯಂಕರವಾಗಿರುತ್ತೆ, ಮುಟ್ಟಿ ನೋಡಿಕೊಳ್ಳುವಂಥ ಪ್ರತಿಕಾರ ಇರುತ್ತೆ. ಇನ್ನು ದಾವಣಗೆರೆಯಿಂದ ಮೃತ್ಯುಂಜಯ ಅವರು ಕೂಡ ಕರೆ ಮಾಡಿದ್ದಾರೆ. ಮೃತ್ಯುಂಜಯ ಅವರೇ ನಮಸ್ಕಾರ. ಹಲೋ ಮೃತ್ಯುಂಜಯ ಅವರು, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಮಸ್ಕಾರ. ಈಗ ಪ್ರಮುಖವಾಗಿ ಪಾಕಿಸ್ತಾನದ ನೀಚೆ ಬದಿ ಗೊತ್ತಾಗ್ತಾ ಇದೆ. ಭಯೋತ್ಪಾದಕರನ್ನ ಬಿಟ್ಟು ಆಮೇಲೆ ಎಲ್ಲ ನಮ್ದೇನು ತಪ್ಪಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಎಷ್ಟರ ಮಟ್ಟಿಗೆ ಅದನ್ನು ಸಹಿಸ್ಕೊಳ್ಳೋಕೆ ಆಗತ್ತೆ ಅಂಥೇಳಿ? ಸರ್, ಈಗ ಒಂದು ಸಾರಿ ನೀವು ವಾರ ಆಯ್ತು ಅಂದ್ರೆ ಇನ್ನು 50 ವರ್ಷ ಅವ್ರು ಮುಟ್ಟು ನೋಡ್ಕೋಬೇಕು, ಅದೇ ತರನೇ ಹೊಡಿಬೇಕು ಸರ್. ಇನ್ ಯಾವ ಕಾರಣಕ್ಕೂ ಅವರು ಮುಸ್ಲಿಮ್ಸ್ ಹಿಂದೂಗಳ ಮೇಲೆ ಕೈ ಮಾಡಬಾರ್ದು. ಈವನ್ ಕರ್ನಾಟಕ ಆಗ್ಲಿ ಇಂಡಿಯಾದಲ್ಲಾಗ್ಲಿ ಇರೋಂಥ ಮುಸ್ಲಿಮ್ಸ್ ಭಯ ಪಡ್ಬೇಕು, ಆ ತರ ಹೊಡಿಬೇಕು ಅವರಿಗೆ. ಅಂದಾಗೆ ಗೊತ್ತಾಗುತ್ತೆ ನಾವು ಹೇಗೆ ಹಿಂದೂಗಳು ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದು. ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ ಈ ಬಾರಿ ಪ್ರತಿಕಾರ ಹೇಗಿರ್ಬೇಕು ಅಂತೇಳಿ? ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್ ಆಗತ್ತೆ, ಅದು ಜಸ್ಟ್ ಟೀಸರ್ ಅಂತ ಅನ್ಸುತ್ತೆ, ಬಟ್ ಈ ಬಾರಿ ಪಿಕ್ಚರ್ ಅಂತೂ ಇದೆ. ಹೌದು, ಅದೇ ಹೇಳಿದ್ನಲ್ಲ ಸರ್, ಒಂದು ಸಾರಿ ನಾವು ಮುಟ್ಟು ನೋಡೋಂಗೆ ಒಳಗೆ ನುಗ್ಗಿ ಹೊಡೆದ್ವಿ ಅಂದ್ರೆ ಇನ್ನು 50 ವರ್ಷ ಅವ್ರು ತಿರುಗಿ ನೋಡಲ್ಲ ನಮ್ಮನ್ನ. ಮುಂದೆ ನಾವು ಅಜ್ಜ ಆಗಿ ನಮ್ಮ ಮಕ್ಕಳು ಹ್ಯಾಪಿ ಆಗಿರ್ಬೋದು, ಬಟ್ ಈ ಸರಿ ಏನೋ ಚಾನ್ಸ್ ಮಿಸ್ ಮಾಡಿದ್ರೆ ಅಂದ್ರೆ ಗ್ಯಾರಂಟಿ ಮೋದಿ ಹೋದ್ಮೇಲೆ ಇಂಡಿಯಾನ ಅವ್ರು ಅಕ್ವೈರ್ ಮಾಡ್ಕೋತಾರೆ 100%. ನಿಮ್ಗೆ ಅನ್ಸುತ್ತಾ? ಅಂದ್ರೆ ನೀವು ಹೇಳ್ದಂಗೆ ಈ ಬಾರಿ ಅವರ ಮನೆ ಒಳಗೆ ನುಗ್ಗಿ, ಅವರ ಅಂಗಳದ ಒಳಗೆ ನುಗ್ಗಿ ಹೊಡೆದ್ರೆ ಮಾತ್ರ ನಾವು ಉಳ್ಗಾಲ ಇದೆ ನಮ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ. ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ನಾಶ ಮಾಡ್ತಾರೆ ಅವರು. ಲೇಟ್ ಇಲ್ಲೇ ಇಲ್ಲ. ಮತ್ತೆ ಯಾಕೆ ಅವರು ಪದೇ ಪದೇ ಈ ರೀತಿಯಾಗಿ ಉಗ್ರನ್ನ ಬಿಟ್ಟು ಹಿಂಗೆ? ನಾವಂತೂ ಅವ್ರ ತಂಡಕ್ಕೆ ಹೋಗೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಹೇಗೆ ಅಂತ ಹೇಳಿದ್ರೆ, ಹಿಂದುತ್ವ ಏನ್ ಹೇಳುತ್ತೆ ಅಂತಂದ್ರೆ ಶಾಂತಿಯಿಂದ ಇರಿ, ಎಲ್ಲರಿಗೂ ಬಾಳಕ್ ಬಿಡಿ ಅಂತ ಹೇಳುತ್ತೆ ಹಿಂದುತ್ವ. ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೊತಾ ಇದಾರಲ್ಲ. ಹೌದೌದು, ಅದಕ್ಕೆ ಅದನ್ನೇ ಈಗ ಮಾಡ್ತಾ ಇರೋದು. ಈಗ ಮತ್ತೆ ನೋಡಿ, ಇಲ್ಲಿ ಆಲ್ರೆಡಿ ಯಾಕೆ ಸುಮ್ನೆ ಇರೋದಕ್ಕೆ ಕೊಲೆ ಆಗಿರೋದು ಇದೆಲ್ಲ. ಆಮೇಲೆ ನಮ್ ಸ್ಟೇಟ್ ಗೌರ್ಮೆಂಟ್ ಅಂತ ಸ್ಟ್ರಾಂಗ್ ಇಲ್ಲ, ತುಂಬಾ ವರ್ಸ್ಟ್ ಗೌರ್ಮೆಂಟ್ ಇದು. ಯಾವುದು ನಮ್ಮ ಸ್ಟೇಟ್ ದಾ? ಹೌದು, ಅದಕ್ಕೆ ತಾನೇ ಯಾರು ನೋಡಿ ಇನ್ನಾದ್ರೂ ಅವ್ರಿಗೆ ಏನ್ ಆಕ್ಷನ್ ತಗೋತಾ ಇದಾರೆ. ಆಕ್ಚುಲಿ ಅವ್ರು ಕಂಡಲ್ಲಿ ಗುಂಡು ಹೊಡಿಬೋದಿತ್ತಲ್ವಾ? ಸಿಕ್ಕಿದ್ದಾರೆ, 8 ಜನ ಸಿಕ್ಕಿದ್ದಾರೆ, ಯಾಕೆ ಹೊಡಿಲಿಲ್ಲ? ಕೊಲೆ ಆದ್ರೂ ಸುಮ್ಮನೆ ಬಿಟ್ಟಿದ್ದಾರೆ. ಅದು ಓಕೆ, ಅದು ತನಿಖೆ ನಡೀತಾ ಇದೆ. ಬಟ್ ಆದ್ರೆ ಕೆಲವರು ಏನ್ ತನಿಖೆ ಅಲ್ಲಲ್ಲ ಸರ್, ಕಣ್ಣೆದುರಿಗೆ ನಡೆದ್ರು ಏನೂ ಆಗ್ತಾ ಇಲ್ಲ. ಇವತ್ತು ಎಷ್ಟೊಂದು ಗಲಾಟೆಗಳು ನಡೀತಾ ಇದಾವೆ, ಏನ್ ಆಕ್ಷನ್ ತಗೋತಾ ಇದಾರೆ? ಇವಾಗ ಒಂದು ನ್ಯೂಸ್ ಅಲ್ಲಿ ತೋರಿಸ್ತಾ ಇದಾರೆ, ಆ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದಾರೆ, ಅವ್ರನ್ನ ಹಿಡಿದು ಒಳಗೆ ಹಾಕ್ತಾ ಇದಾರೆ ಪೊಲೀಸರು. ಏನಿದು ನ್ಯಾಯನಾ ಇದು? ಮತ್ತೆ ನಮ್ಮ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಟೋಟಲಿ ಝೀರೋ ಸರ್, ಹೇಳ್ತೀನಲ್ಲ, ಗುಂಡಾಗಿರಿ ರಾಜ್ಯ ಇದು. ಹಿಂದೂಗಳೇ ನಿಲ್ತಾರೆ ನೋಡಿ. ಇವರು ಯಾರು ಹುಬ್ಳಿಯಲ್ಲಿ ಮೊನ್ನೆ ಇದನ್ನ ಕೊಟ್ಟಿದ್ದಾರೆ, ಯಾರು ಪ್ರಮೋದ್ ಮುತಾಲಿಕ್, ಹೆಣ್ಮಕ್ಳಿಗೆ ಸೇಫ್ಟಿಗೆ. ಇನ್ ಗಂಡ್ಮಕ್ಳು ಹಿಡ್ಕೊಂಡು ಅಡ್ಡಾಡ್ಬೇಕು, ಆ ಪರಿಸ್ಥಿತಿ ಬರುತ್ತೆ ಇಂಡಿಯಾದಲ್ಲಿ. ಲೇಟ್ ಇಲ್ಲೇ ಇಲ್ಲ, ಮಾಡ್ಲೇಬೇಕಾದನ್ನ. ಮಾಡ್ಲಿಲ್ಲ ನಮ್ಗೆ ಉಳ್ಗಾಲ ಇರಲ್ಲ. ಅದೇ ದಂಡಂ ದಶಗುಣಂ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ಖಂಡಿತ. ಎಸ್, ಓಕೆ, ಥ್ಯಾಂಕ್ ಯು. ಇನ್ನು ರಾಯಚೂರಿನಿಂದ ಚಂದು ನಾಯಕ್ ಅವರು ಕಾಲ್ ಮಾಡಿದ್ದಾರೆ. ಚಂದು ನಾಯಕ್ ಅವರೇ ನಮಸ್ಕಾರ. ನಮಸ್ಕಾರ ಎಂ ಕುಮಾರ್, ಹೇಗಿದ್ದೀರಿ? ಹಲೋ, ಕೇಳಿಸ್ತಿದೆ. ಹೇಗಿದ್ದೀರಿ? ಈಗ ಪ್ರತಿಕಾರ, ಈಗ ಇರುವಂತ ಪ್ರಶ್ನೆ ಏನು ಅಂದ್ರೆ ಪ್ರತಿಕಾರ ಹೇಗಿರಬೇಕು ಅಂತ ಹೇಳಿ. ಈಗ ಭಾರತದ ಕಡೆಯಿಂದ, ಭಾರತದ ಸೈನ್ಯದಿಂದ ಎಲ್ಲಾ ರೀತಿಯಾದ ತಾಲೀಮಂತೂ ಶುರುವಾಗಿದೆ. ಪಾಕಿಸ್ತಾನದವರು ಕೂಡ ತಯಾರಿ ಮಾಡ್ತಿದ್ದಾರಂತೆ. ಎಸ್, ಕರೆ ಕಟ್ಟಾಗಿದೆ ನೋಡಿ. ಪ್ರಮುಖವಾಗಿ ಪಾಕಿಸ್ತಾನ ಈ ಅವರ ನರಿಬುದ್ಧಿ ಇದೆಯಲ್ಲ, ಈ ಬಾರಿ ಕೊಡುವಂಥ ಒಂದು ತಿರುಗೇಟು ಇದೆಯಲ್ಲ, ಅಥವಾ ಪ್ರತಿಕಾರ ಅಂತ ಏನು ಹೇಳ್ತೀವಲ್ಲ,
ಪ್ರತಿಕಾರ ಹೇಗಿರಬೇಕು ಅಂತ ಹೇಳಿದ್ರೆ, ಭಾರತ ಅಂತ ಹೇಳಿದ್ರೆ ನಿದ್ದೆಯಲ್ಲೂ ಕೂಡ ಅವರು ಭಾರತ ಅಂದರೆ ಭಾಳ ಡೇಂಜರ್ ಇದೆ ಅಂತ ಅಂದ್ಕೊಳ್ಬೇಕು. ಆ ರೀತಿಯಾಗಿ ತಿರುಗೇಟನ್ನು ಕೊಡಬೇಕಾಗತ್ತೆ, ಪ್ರತಿಕಾರ ಇರಬೇಕಾಗತ್ತೆ. ಇದೆ ಹಿಂಗೆ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶ ಭಾರತಕ್ಕೆ ಇದೆ. ಚಂದ್ರಶೇಖರ್ ಅವರು ನಮಸ್ಕಾರ. ನಮಸ್ತೆ ಸರ್. ಈಗ ಪಾಕಿಸ್ತಾನಕ್ಕೆ ಬುದ್ಧಿ ಹೇಗೆ ಕಲಿಸ್ಬೇಕು ಅನ್ನುವಂಥದ್ದು ಈಗ ಸರ್, ಒಂದು ಪಾಕಿಸ್ತಾನಕ್ಕೆ ಕಲ್ಸಕ್ಕಿಂತ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ವಿಚಿತ್ರವಾಗಿ ಮಾತಾಡ್ತಾರಲ್ಲ, ಆ ಪ್ರಾಣಿಗಳು ಫಸ್ಟ್ ತೆಗಿಬೇಕು. ಫಸ್ಟ್ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಹಿಂಗ್ ಮಾಡೋರ್ನ ಗಲ್ಲಿಗೇರಿಸ್ಬೇಕು, ಗುಂಡು ಹಾಕ್ಬೇಕು ಅಂತ ಹೇಳ್ತಾ ಇದ್ರಿ. ಹೌದು, ಇವ್ರನ್ನ ಕಂಟ್ರೋಲ್ ಮಾಡಿದ್ರೆ ಅವರಿಗೆ ಅಷ್ಟೊಂದು ಬರೋದಿಲ್ಲ ಧೈರ್ಯ. ಈ ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಹಂಗೆ ಹಿಂಗೆ ಬಾವುಟ ಇದಾರಲ್ಲ, ಇವ್ರನ್ನ ಫಸ್ಟ್ ಇಲ್ಲಿ ಈ ಸರ್ಕಾರ ಕಂಟ್ರೋಲ್ ಮಾಡ್ಬೇಕು ಸರ್. ಹೌದೌದು, ಖಂಡಿತ ಖಂಡಿತ. ಆಮೇಲೆ ಎರಡನೇದು, ಅವರಿಗೆ ಮತ್ತೆ ಇತಿಹಾಸ ಅನ್ನೋದು ಹಿಂದೆ ಕಳಿಸ್ಬಾರ್ದು ಪಾಕಿಸ್ತಾನ. ಅವಾಗ ಇಲ್ಲಿ ಈ ನಮ್ಮ ಇಂಡಿಯಾಕ್ಕೆ ಒಂದು ಸಮಾಧಾನ ಬರುತ್ತೆ. ಇಂಡಿಯಾದಲ್ಲಿ ಏನೇ ಮಾಡಿದ್ರು ಅವಾಗ ಒಂದ್ ಸ್ವಲ್ಪ ಭಯ ಅನ್ನೋದು ಹುಟ್ಟುತ್ತೆ ಸರ್. ಈ ನಿಮ್ ಮಾಧ್ಯಮಗಳೇನಾದ್ರು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಜನಗಳನ್ನ ಎಲ್ಲೆಲ್ಲಿ ಬೇಕು ಏನೇನ್ ಮಾಡಿರೋದೋ ಗೊತ್ತಿಲ್ಲ. ಹೌದೌದು, ನಿಮ್ ಮಾಧ್ಯಮಗಳು ಪಿಂಟು ಕವರ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಭಯ ಬಂದಿದೆ ಮ್ಯಾಕ್ಸಿಮಮ್. ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀರಾ. ಜಿ ಕನ್ನಡ ಚೆನ್ನಾಗಿ ಬರ್ತಾ ಇದೆ. ತುಂಬಾ ಥ್ಯಾಂಕ್ ಯು ಸರ್ ಎಲ್ಲ ಕಡೆ ನೀವು. ಥ್ಯಾಂಕ್ ಯು ವೆರಿ ಮಚ್ ಸರ್. ಚಂದ್ರಶೇಖರ್ ಅವರು ನಮಸ್ಕಾರ. ಸರ್ ನಮಸ್ತೆ, ಹೇಳಿ. ಮೋಹನ್ ಅಂತ ಸರ್. ಮೋಹನ್, ತುಮಕೂರ ಮೋಹನ್. ಓಕೆ, ಸಾರಿ. ಮೋಹನ್ ಅವರೇ, ಈಗ ಈ ಪಾಕಿಸ್ತಾನಕ್ಕೆ ಸುಮ್ಮನೆ ಕಾಲು ಕೆರೆದು ಬರ್ತಾರೆ ನಮ್ಮ ಮೇಲೆ. ಯುದ್ಧ ಮಾಡಿದ್ರು, ಸೋಲಿಸಿದ್ವಿ, ಮತ್ತೆ ಭಯೋತ್ಪಾದಕರನ್ನ ಹೋರಾಟಗಾರರು ಅಂತ ಹೇಳ್ತಾರಲ್ಲ, ಇಂಥವರಿಗೆ ಎಲ್ಲಿ ಗುಂಡು ಹಾಕಬೇಕು ಅಂತ ಹೇಳಿ ಅವರ ಮನೆಗೆ ಹೋಗಿನೇ ನುಗ್ಗಿ ಹೊಡೆದ್ರನ್ನೇ ಸಮಾಧಾನ ಆಗೋದು. ಸರ್, ಅವ್ರನ್ನ ಸೆರೆ ಹಿಡಿದು ಇಂಚಿಂಚು ಕತ್ತರಿಸಿ ಹಾಕ್ಬೇಕು. ಅವ್ರನ್ನ ಗಂಡಲ್ಲಿ ಗುಂಡು ಹೊಡಿಬಾರ್ದು ಸರ್. ಸಪೋರ್ಟ್ ಮಾಡೋರ್ಗು ದೇಶದ್ರೋಹಿಗಳು ಅಂತ ಪರಿಗಣಿಸ್ಬೇಕು ಸರ್. ನಮ್ ಪ್ರಕಾರ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಫಸ್ಟ್ ಆಫ್ ಆಲ್ ನಾವೇ ಸರಿ ಇಲ್ಲ ಸರ್, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಇನ್ ಎಲ್ಲಿ ಸರ್, ಯಾವಾಗ ನಮ್ ಯೋಧರು ಡೈಲಿ ಸಾಯ್ತಾ ಇದಾರೆ, ಅವ್ರಿಗೆ ಬೆಲೆನೇ ಇಲ್ದಂಗ ಹೋಗಿದೆ. ಅವ್ರು ಅಲ್ಲಿ ಕಷ್ಟ ಬಿದ್ದು ಗಡಿಲು ಹೋರಾಡ್ತಿದ್ದಾರೆ, ಇಲ್ಲಿ ನಮ್ಮಲ್ಲಿ ಒಳಗಡೆನೆ ಎಲ್ಲ ಟೆರರಿಸಂ ಎಲ್ಲ ನಡೀತಿದೆ. ಸೊ ಫಸ್ಟ್ ನಮ್ಮಲ್ಲಿ ಆಗ್ಬೇಕು, ಮತ್ತೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ಲೇಬೇಕು ಸರ್. 100% ಕೊಡ್ತಾರೆ ನಮ್ ಯೋಧರು. ನಂಬಿಕೆ ಇದೆ ಅದ್ರ ಮೇಲೆ. ಈಗ ನಮ್ಮ ಜೊತೆಲೆ ಇದ್ಕೊಂಡು ಸದ್ಯಕ್ಕೆ ಯುದ್ಧದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಿ? ಏನ್ ಹೇಳೋದು ಸರ್, ನೋ ವರ್ಡ್ಸ್. ಫಸ್ಟ್ ಆಫ್ ಆಲ್ ನಾವು ಆಯ್ಕೆ ಮಾಡಿರೋದು ಜನಗಳು ತಿಳ್ಕೋಬೇಕು ಫಸ್ಟ್. ನಮ್ ಜನ ಬುದ್ಧಿ ಕಲೀಲ ಅಂದ್ರೆ ನಿಜ ನಮ್ ಮಿನಿ ಪಾಕಿಸ್ತಾನ ಹೋಗುತ್ತೆ ನಮ್ ಕರ್ನಾಟಕ. ಏನು ಮಾಡಕ್ ಆಗೋದಿಲ್ಲ ಸರ್. ನಾವೇ ಆರಿಸಿರೋದು, ನಾವೇ ಅನ್ಭವಿಸ್ಬೇಕಷ್ಟೇ. ಇವಾಗ ಸದ್ಯಕ್ಕೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡ್ಲೇಬೇಕು, ಕೊಡ್ತಾರೆ ನಮ್ ಯೋಧರು. ನಂಬಿಕೆ ಇದೆ ಸರ್. ಅಲ್ಲ, ಜನ ಎಚ್ಚೆತ್ಕೊಳ್ಬೇಕಲ್ಲ, ನಾವು ಎಂತವ್ರನ್ನ ಆರಿಸ್ತಾ ಇದೀವಿ ಅಥವಾ ಎಂತ ನಾಯಕ ಬೇಕು ಅಂತ ಹೇಳಿ. ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಏನ್ ಹೇಳೋದು ಸರ್ ಅದ್ರ ಬಗ್ಗೆ? ಜನಗಳು ಅರ್ಥ ಮಾಡ್ಕೊಬೇಕು. ಎಸ್, ಓಕೆ, ಥ್ಯಾಂಕ್ ಯು. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್, ಮಂಡ್ಯದಿಂದ ಅಂದ್ಬಿಟ್ಟೆ. ಏನ್ ಸರ್ ಇದು, ನಾವೆಲ್ಲಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ನಮ್ ದೇಶದಲ್ಲಿದ್ದೀವಾ, ಎಲ್ಲಿದ್ದೀವಿ ಸರ್? ನಮ್ ಫ್ಯೂಚರ್ಗೆಲ್ಲ ಏನ್ ಮಾಡುತ್ತೀವಿ ಸರ್? ನಾವು 1-2 ಮಾಡ್ಕೊಂಡಿರ್ತೀವಿ, ಅವರೆಲ್ಲ 10-15 ಮಾಡ್ಕೊಂಡು. ಏನ್ ಸರ್ ಈ ತರ ದೇಶಗಳನ್ನ ಬಿಟ್ಕೊಂಡು ಹೋದ್ರೆ ಹೆಂಗೆ ಸರ್? ಎಲ್ಲ ಫ್ರೀ ಅವ್ರಿಗೆ ಆಗೋದ್ರೆ ಅವ್ರಿಗೆ ಏನ್ ಸರ್ ಸಿಗ್ತದೆ ಹೇಳಿ? ಆಯ್ತು, ಈಗ ಏನ್ ಸಿಗ್ತದೆ ಸರ್? ಏನ್ ಮಾಡಬಹುದು? ಏನು ಅಲ್ಲ, ಎಷ್ಟು ಏನ್ ಸರ್? ಎಲ್ಲ ಒಂದೇ ರೂಲ್ಸ್ ತಂದ್ಬಿಡ್ಬೇಕು ಸರ್. ಹೋಗ್ಲಿ, ಅವ್ರಿಗೆ ಕೊಟ್ಟ ಆಗೈತೆ, ಕೊಟ್ಟದ್ ಆಗೋದ್ಮೇಲೂ ತಿರ್ಗಾ ಈಗ ಅವರು ಕೇಳ್ಕೊಬತ್ತೆ ಒಂದೇ ರೂಲ್ಸ್ ತಂದ್ಬಿಡ್ಲಿ ಸರ್ ಎಲ್ಲಾರ್ಗುನು. ಯಾವ ತರ ರೂಲ್ಸ್? ಯಾವ ತರ ಅಂದ್ರೆ ಏಕರೂಪ ನಾಗರಿಕತೆ, ಎಲ್ಲಾರ್ಗು ಒಂದೇ 2 ಮಕ್ಳು. ಏನೋ ಒಳ್ಳೇದಲ್ವಾ ಅದು? ಹೇಳಿ ಸರ್. ಒಬ್ರಿಗೂ 10-15 ಜನ ಮಕ್ಳುಗಳು ಎಲ್ಲಿಂದ ಆಯ್ತಾರೆ? ಇವ್ರು ನಮ್ಮವ್ರಿಗೆ 2-1 ಇರ್ತವೆ, ಅವನ್ನೇ ಪೋಷಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಿಂದ ಆಗುತ್ತೆ ಸರ್? ನ್ಯಾಯ ಇದೆಯಾ ಎಲ್ಲಿ ಇಂಡಿಯಾದಲ್ಲಿ ಸರ್? ಅಲ್ಲಿ ನೀವ್ ಹೇಳ್ತಾ ಇದ್ರಿ ಇಲ್ಲಿ ಹಿಂದೂಗಳು ಟಾರ್ಗೆಟ್ ಆಗ್ತಿದ್ದೀರಾ ಅಂತ. ನೀ ಖಂಡಿತ ಅಲ್ವಾ ಸರ್ ಇದು? ಹಂಗ್ ನೋಡಿ ಹುಡುಕಿ ಹೊಡೆದವ್ರೆ ಅಂತಂದಾಗ ಎಲ್ಲಿ ಸರ್ ಭಯ ಇರಲ್ವಾ ಸರ್? ಈಗ ನೋಡಿದ್ರೆ ಮಂಗಳೂರಲ್ಲಿ ಗಲಾಟೆ ಆಗೈತೆ. ಹಿಂಗ್ ಹುಡುಕಿ ಹೊಡೆದ್ರೆ ಏನ್ ಸರ್ ಅದು?
ಅಂದ್ರೆ ಇವ್ರಿಗೆ ಕಾನೂನಿನ ಮೇಲೆ ನಂಬಿಕೆನೇ ಇರಲ್ಲ ಭಯ ಅಥವಾ ಭಯ ಭಯನೇ ಇಲ್ಲ ಇರಲ್ಲ? ಸರ್. ನಮ್ಮಲ್ಲಿ ಇದಾರಲ್ಲ ಸರ್, ನಮ್ಮಲ್ಲಿ ಸಖತ್ ಪುಕ್ಲು ನನ್ನ ಮಕ್ಳುಗಳು ನಮ್ಮವರು. ರಾಜಕಾರಣಿಗಳು ಅದನ್ನ ಹೇಳಿ ಓಪನ್ ಆಗಿ ಹೇಳಿದ್ರಲ್ಲಿ ಏನಿದೆ? ಈ ಕೆಲ ರಾಜಕಾರಣಿಗಳಿಂದಾನೇ ಈ ವ್ಯವಸ್ಥೆಗೆ ಬಂದಿರೋದು. ನಾವು ಏನೇ ಇಂಥ ಘಟನೆ ಆದಾಗ ಸರಿಯಾಗಿ ಅಲ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಅದು ಸರಿ ಹೋಗತ್ತೆ. ಅಲ್ವಾ ಒಂದು ಸರ್? ಸಮುದಾಯವನ್ನು ಓಲೈಸ್ಕೊಂಡು ಮಾತನಾಡಿದ್ರೆ ಹೆಂಗೆ ಆಗತ್ತೆ? ಅದು ಎಷ್ಟು ಸರಿ ಸರ್ ಅದು. ಇಲ್ಲ ಸರ್, ಪಾಕಿಸ್ತಾನನ ಉಡೀಸ್ ಮಾಡ್ಬೇಕು ಸರ್, ಬಿಡಕ್ ಆಗಲ್ಲ ಸರ್, ಬಿಡ್ಬೇಕು ಸರ್. ಹೇಳಿದ್ರೆ ನಾವು ಬರ್ತೀವಿ ಸರ್, ಖಂಡಿತ ನಾವು ಹೋಗ್ತೀನಿ ಸರ್ ಗಡಿಗೆ. ಹೌದೌದು, ನಿಜ. ಆ ರೀತಿಯ ಆಕ್ರೋಶ ಇದೆ ಸರ್, ಖಂಡಿತವಾಗಿಯೂ ಕೂಡ. ಅಮಾಯಕರು ಖಂಡಿತ. ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅದರಲ್ಲಿ ಧರ್ಮವನ್ನ ಕೇಳಿ ಗುಂಡು ಹಾಕ್ತಾರೆ ಅಂತ ಹೇಳಿದ್ರೆ ಯಾಕೆ ಬಿಡ್ಬೇಕು ಇಂಥವ್ರನ್ನ ಅಂತ ಹೇಳಿ ಅಲ್ವಾ ಸರ್? ಓಕೆ ಸರ್, ಆಯ್ತು. ಇಷ್ಟು ಮಾತಾಡಿ ನನ್ಗೆ ಥ್ಯಾಂಕ್ಸ್, ನೀವು ಹೇಳಿಕೊಟ್ಟದಕ್ಕೆ. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿ, ಪ್ರಮುಖವಾಗಿ ಈ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅದರಲ್ಲೂ ನಿಂದು ಯಾವ ಧರ್ಮ ಅಂತೇಳಿ ಹೇಳಿ ಗುಂಡು ಹಾಕಿದಾರಲ್ಲ, ಇದನ್ನ ಯಾರು ಕೂಡ ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ. ಪ್ರತಿಕಾರ ಹೇಗಿರಬೇಕು ಅಂತ ಹೇಳಿದ್ರೆ ಮನೆಗೆ ಹೋಗಿ ಒಡೆದು ಬರಬೇಕು. ಆ ತಾಕತ್ತು ನಮ್ಮ ಆರ್ಮಿಗಿದೆ. ಹಲೋ ಸರ್, ನಮಸ್ಕಾರ. ಹಲೋ, ಹೇಳಿ ಹೇಳಿ ಸರ್, ನೀವೇ ಹೇಳ್ಬೇಕು, ನಿಮ್ದೇ ಇದು. ಇಲ್ಲ ಇದೇ ನೋಡ್ತಾ ಇದೀವಿ ಟಿವಿಯಲ್ಲಿ. ಭಾರಿ ಅನ್ಯಾಯ ಸರ್ ಇದು. ಹೌದೌದು. ನಮ್ಮ ದೇಶದಲ್ಲೇ ನಮ್ಗೆ ಈ ತರ ಆಗ್ತಾ ಇದ್ರೆ ಹೆಂಗೆ ಅಲ್ವಾ? ಇವ್ರಿಗೆಲ್ಲ ಒಂದು ತಕ್ಕ ಪಾಠ ಕಲಿಸ್ಲೇಬೇಕು. ಈಗ ಯಾಕಾಗತ್ತೆ ಅಂತ ಹೇಳಿ, ನಮ್ಮಲ್ಲಿ ಎಲ್ಲವೂ ಕೂಡ ಸ್ಟ್ರಾಂಗ್ ಇದೆ. ನಮ್ಮ ವಾಯುಸೇನೆ ಆಗಿರ್ಬೋದು, ಭೂಸೇನೆ, ಎಲ್ಲ ರೀತಿಯಾಗಿ, ಜೊತೆಗೆ ಜನಸಂಖ್ಯೆ ಕೂಡ ಜಾಸ್ತಿ ಇದೆ. ಏನು ಬೇಕು ಅದೆಲ್ಲವೂ ಕೂಡ ಇದೆ. ನಮ್ಮ ತಾಕತ್ತು ಹೇಗಂದ್ರೆ, ಯಾವುದೇ ಒಂದು ಬಲಿಷ್ಠ ರಾಷ್ಟ್ರವನ್ನ ಅವರ ನೆಲಕ್ಕೆ ಹೋಗಿ ಹೊಡೆದು ಬರುವಂತ ತಾಕತ್ತು ಇರಬೇಕಾದ್ರೆ ಈ ಭಯೋತ್ಪಾದಕರನ್ನ ಕಡಿವಾಣ ಹಾಕೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ದೇಶ ಹಿಂದೇಟನ್ನು ಹಾಕ್ತಿದೆಯಾ ಅಂತ ಅನ್ಸುತ್ತಾ? ಹೇಗೆ? ಇಲ್ಲ ಇದನ್ನು ನಾವು ಏನಾದ್ರು ಮಾಡಿ ತಡೆಗಟ್ಟಬೇಕು ಸರ್. ಇದು ಇವರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಇದ್ರಲ್ಲೇನೆ, ನಮ್ಮ ಕರ್ನಾಟಕದಲ್ಲೇ ಬಹಳ ತೊಂದರೆ ಕೊಡ್ತಾ ಇದ್ದಾರೆ ಈ ಜನ. ಕರ್ನಾಟಕದಲ್ಲಿ ಯಾವ ತರ ಅಂತ ಹೇಳ್ತಾ ಇದೀರಿ? ಇಲ್ಲ, ಇದು ನೋಡಿ, ನಾವೇ ನೋಡ್ತಾ ಇರ್ತೀವಲ್ಲ, ಟಿವಿ ಜಾಸ್ತಿ ನೋಡ್ತೀನಿ ನಾನು, ನ್ಯೂಸೇ ನೋಡೋದು. ಇವ್ರು ಗಲಾಟೆ ಜಾಸ್ತಿ. ಅದ್ಯಾವ್ದೋ ಈ ಗಾಡಿ 2 ವೀಲರ್ ಅಲ್ಲಿ ಅದೇನೋ ಹೇಳ್ತಾರೆ, ವೀಲಿಂಗ್ ಹೋಗೋದಂತೆ, ಅದು ಇದು ಅವರೇ ಜಾಸ್ತಿ ಮಾಡೋದು ಅವರೇನೆ. ನಮ್ಮ ಹಿಂದೂ ಹುಡುಗರು ಯಾರು ಅಷ್ಟಾಗಿ ಇತ್ತಾಸೋಕಿ ಮಾಡಲ್ಲ. ಹಂಗೆ ಅಂದ್ರೆ ಈ ಸರ್ಕಾರ ಬಂದ್ಮೇಲೆ ಈ ರೀತಿಯ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಅಂತ ಸರ್ಕಾರದ ಮೇಲೆ ನಾವು ಹೇಳೋದು ತಪ್ಪು. ಒಟ್ನಲ್ಲಿ ಇದನ್ನ ಹೇಳಿದ್ರೆ ಅದು ತಪ್ಪು ಆಗುತ್ತೆ. ಒಟ್ನಲ್ಲಿ ಇದು ಏನಪ್ಪಾ ಅಂದ್ರೆ, ಇದಕ್ಕೆ ನಮ್ಮ ಜನನೇ ನಾವು ಇದನ್ನ ತಡೆಗಟ್ಟೋದಕ್ಕೆ ದಾರಿ ಸಿಗ್ತಾ ಇಲ್ಲ. ಏನಾದ್ರು ಮಾಡಿ ನಾವು ಬಲ ಇವಾಗ ಒಬ್ರು ಹೇಳ್ತಾ ಇದ್ರು, ನಮ್ಮಲ್ಲೇ ನಮ್ಮ ಯಾರು ಸರಿ ಇಲ್ಲ, ಬಲ ಇಲ್ಲ ಅಂತ. ಹೌದೌದು. ಈಗ ದೇಶದ ವಿಚಾರ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಬೇಕಲ್ವಾ? ಈಗ ಅಮಾಯಕರು ಬಲಿಯಾಗಿದ್ದಾರೆ, ಅದು ನಮ್ಮ ಕುಟುಂಬದಲ್ಲಿ ಅಥವಾ ನಮ್ಮ ಸಂಬಂಧಿಕರು ಎಲ್ಲರೂ ಆಗಿದ್ರೆ ನಾನು ಸುಮ್ನೆ ಇರ್ತಿದ್ನಾ? ಯಾರು ಸುಮ್ನೆ ಇರೋದಿಲ್ಲ. ಮೊದಲು ಅವರ ಗುಂಡು ಹಾಕಿ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಹೌದು. ನಮ್ಮ ಜನಕ್ಕೆ, ನಮ್ಮ ಅಣ್ಣ ತಂದಿರಿಗೆ ಯಾರಾದ್ರೂ ಒಬ್ರು ಹೊಡೆದ್ರೆ ನಾವು ಬಿಡ್ತೀವಾ? ಹೌದು. ಭಾರಿ ಗಲಾಟೆ ಮಾಡೇ ಮಾಡ್ತೀವಿ. ಹೊಡ್ಕೊಂಡು ಆಡದೆ ಹೋದ್ರು ನ್ಯಾಯ ಕೇಳಕ್ಕಾದ್ರೂ ಹೋಗ್ತೀವಿ. ಈಗ ಹಂಗೆ ಆಯ್ತಲ್ಲ, ಮಂಗಳೂರಲ್ಲಿ ಆಗಿದ್ದು ಹಂಗೆ. ಅಣ್ಣನ ಹತ್ಯೆ ಆಯ್ತು, ಅಣ್ಣನ ಪ್ರತಿಕಾರಕ್ಕಾಗಿ ಈಗ ನಿನ್ನೆ ಹಿಂದೂ ಕಾರ್ಯಕರ್ತನ ಕಗ್ಗೋಲೆ ಆಗಿರೋದು. ಹೌದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನೋಡಿ, ಪಾಕಿಸ್ತಾನ ಅಲ್ಲಿ ತಿನ್ನಕ್ಕೂ ಇಲ್ಲ, ಕುಡಿಯೋದಕ್ಕೂ ನೀರು ಕೂಡ ಇಲ್ಲ, ಆದ್ರೂ ಕೂಡ ತಮ್ಮ ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ನಮಸ್ಕಾರ ಮಹೇಶ್ ಅವರು. ನಮಸ್ಕಾರ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಮಹೇಶ್? ನಿಮ್ಮ ವಾಯ್ಸ್ ಬರ್ತಾ ಇಲ್ಲ. ರಾಮದುರ್ಗದಿಂದ ರೀ ಸರ್, ಬೆಳಗಾಂ ಡಿಸ್ಟಿಕ್. ಅಲ್ಲ, ನೆಟ್ವರ್ಕ್ ಇಲ್ಲ ಅನ್ಸುತ್ತೆ. ಹಲೋ, ವಾಯ್ಸ್ ಬರ್ತಾ ಇಲ್ಲ, ವಾಯ್ಸ್ ಕೇಳ್ತಾ ಇಲ್ಲ. ಹಲೋ, ಮಾತಾಡಿ ಮಾತಾಡಿ ಮಾತಾಡಿ. ರಾಮದುರ್ಗದಿಂದ ಮಾತಾಡೋದ್ರಿ, ಬೆಳಗಾಂ ಡಿಸ್ಟಿಕ್ ಇಂದ. ಹಾ. ನೋಡ್ತಾ ಇದ್ರಿ ಡೈಲಿ ನ್ಯೂಸ್ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಗಡಿ ಭಾಗದಲ್ಲಿ ಏನೇ ನಡೀತಾ ಇದೆ ಅಂತ ಹೇಳಿ? ಅದೇ ನೋಡ್ತಾ ಇದೀನಿ ಸರ್. ಆದ್ರೆ ಇವಾಗ ಅವರು ಜಾತಿ ಧರ್ಮ ನೋಡಿ ಗುಂಡು ಹಾಕಿದ್ರು ಅಂತ ಹೇಳಿದ್ರಿ. ಓಕೆ.
ಇವಾಗ ಮಾತ್ರ ಬೆದರಿಕೆ ಬಂದಿದ್ರೋದಿಂದ ಬೇಡ ಅಂತಿದಾರ್ರಿ ಅವರು. ಹೆದರ್ಕೊಂಡ್ಬಿಟ್ಟಿದಾರ್ರಿ ಅವ್ರು ಇವಾಗ. ಹೌದ್ರಿ, ಇಂತ ಅವಕಾಶ ನಮ್ಗೆ ಮತ್ತೆ ಸಿಗಲ್ಲ ಸರ್. ಇದು ಏನಂದ್ರೆ ನಮ್ಮ ಮೋದಿ ಸರ್ ಇದ್ರೆ ರೀ ಆಗುತ್ರಿ ಇದು. ಅದಕ್ಕೆ ನಾವ್ ಹೇಳಿದ್ರಿ ಇವಾಗ ಈ ಚಾನ್ಸ್ ನ ಬಿಟ್ರೆ ನಮ್ಗೆ ಮುಂದೆ ಅವಕಾಶ ಸಿಗಲ್ಲ ರೀ. ಅಂದ್ರೆ ನಾವ್ ಏನ್ ಅಂತ ಅವ್ರಿಗೆ ತೋರಿಸ್ಬೇಕ್ರಿ. ಹೆಂಗ್ ಯಾವ ತರ ಶಿಕ್ಷೆ ಕೊಡ್ಬೇಕು ಅಂತ ಅವ್ರಿಗೆ? ಇಲ್ಲ ಸರ್, ಅವ್ರ ದೇಶದೊಳಗೆ ಹೋಗಿ ಹೊಡಿಬೇಕ್ರಿ ಅವ್ರನ್ನ. ಖಂಡಿತ ಈ ಬಾರಿ ನೀವು ಹೇಳಿದಂಗೆ ಒಳ್ಳೆ ಅವಕಾಶ ಇದೆ. ಅದೇ ರೀತಿಯಾಗಿ ತಾಲೀಮಂತೂ ಶುರುವಾಗಿದೆ. ಬಟ್ ಸಮಯ ಬೇಕು, ಟೈಮ್ ಫಿಕ್ಸ್ ಮಾಡ್ಬೇಕಷ್ಟೇ. ಆದ್ರೆ ಈ ಅವಕಾಶ ಬಿಟ್ರೆ ನಮಗ್ ಮುಂದೆ ಸಿಗಲ್ಲ ಅಂತಾರ್ರಿ. ಅಲ್ಲ, ಅವಕಾಶ ಅನ್ನೋದಕ್ಕಿಂತ ಮಾಡ್ಲೇಬೇಕಲ್ಲ. ಈಗ ನಮ್ಮ ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಮಾಡ್ಲೇಬೇಕ್ರಿ, ನಾವ್ ಏನಂತ ತೋರಿಸ್ತೀವಿ ಇವಾಗ ಅವ್ರಿಗೆ. ಹೌದು, ಇಲ್ಲಾಂದ್ರೆ ಮತ್ತೆ ಈ ಘಟನೆ ಆದ್ಮೇಲೆ ಮತ್ತೆ ನಾವು ಆಯ್ತು ಅಂತೇಳಿ ಹೋಗ್ಲಿ ಬಿಡು, ಯಾರೋ ಸತ್ತೋದ್ರು ಅಂತೇಳಿ ನಾವು ಸೈಲೆಂಟ್ ಆದ್ರೆ ಏನಾಗತ್ತೆ, ನೆಕ್ಸ್ಟ್ ಮತ್ತೆ ಒಂದು 56 ಜನ ಬಲಿ ಹೋದ್ರಿ ಸರ್ ಅವರು. ಸರ್ ಸಂಧಾನಕ್ಕೆ ಮೊರೆ ಹೋದ್ರಿ. ಅಲ್ರಿ, ಅವ್ರ ಬುದ್ಧಿನೇ ಬೇರೆ. ಅವ್ರ ಬುದ್ಧಿ ಹೆಂಗ್ ಗೊತ್ತಾ, ಈ ಹಂದಿಗೆ ಲಿಪ್ಸ್ಟಿಕ್ ಹಾಕಿದ್ರು ಹೊಲಸು ತಿನ್ನೋದನ್ನ ಬಿಡಲ್ಲ ಅಂತ ಹೇಳ್ತಾರಲ್ಲ, ಅದೇ ತರ ಬುದ್ಧಿ ಆರಂಭದಲ್ಲಿ ಹೆಂಗೆ ಇರೋದದು. ಅಲ್ಲಿ ಪದೇ ಪದೇ ನೋಡಿ, ಇವತ್ತಿಗೆ 10-12ನೇ ದಿನ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಬಾರ್ದು ಅಂತ ನಿಯಮ ಇದ್ರೂ ಕೂಡ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಅಲ್ಲಿ ಪದೇ ಪದೇ ಗುಂಡಿನ ದಾಳಿ ಆಗ್ತಾ ಇದೆ. ಅದಕ್ಕೆ ಸರ್ ಹೇಳುದು, ಅದಕ್ಕೆ ಅದು ಅವರು ತಕ್ಕ ನಮ್ಮ ಯೋಧರು ಕರ್ತವ್ಯ ಕೂಡ ಅವರ ಮಾತಿಗೆ ಯಾರು ಕೂಡ ಮರಳಾಗಬಾರ್ದು. ಅವರ ನೀಚ ಬುದ್ಧಿ ಎಲ್ರಿಗೂ ಗೊತ್ತಿದೆ. ಖಂಡಿತ ನೀವು ಹೇಳಿದಂಗೆ ಆಗ್ಬೇಕು, ಆಗತ್ತೆ. ಓಕೆ, ಥ್ಯಾಂಕ್ ಯು. ನೋಡಿ, ಪ್ರಮುಖವಾಗಿ ಇವತ್ತು ಭಾರತ ತೆಗೆದುಕೊಂಡಿರುವಂಥ ನಿರ್ಧಾರ ಅಂತಂದರೆ ಆಮದು ರಫ್ತು ಏನಿರುತ್ತಲ್ಲ, ಅವರ ದೇಶದಿಂದ ಈ ಕಡೆ ಬರೋದು ಅಥವಾ ಇಲ್ಲಿಂದ ಆ ಕಡೆ ಹೋಗುವಂಥ ವ್ಯಾಪಾರವನ್ನು ಸ್ಥಗಿತ ಮಾಡಲಾಗಿದೆ. ಇದರಿಂದ ಮತ್ತೆ ಅವರಿಗೆ ಎಫೆಕ್ಟ್ ಆಗುತ್ತೆ. ಸೊ ಪರದಾಡುವಂಥ ಪರಿಸ್ಥಿತಿ, ಅಂದರೆ ನೇರವಾಗಿ ಯುದ್ಧ ಹೋಗೋದಕ್ಕಿಂತ ಈ ರೀತಿಯ ಒಂದು ವ್ಯಾಪಾರ ಯುದ್ಧ ಆಗಿರ್ಬೋದು, ಈ ನೀರಿನ ಯುದ್ಧ ಏನಿದೆ, ಸಿಂಧು ನದಿಯ ಯುದ್ಧ ಅಂತ ಹೇಳಿದಾಗ ಇದು ಯುದ್ಧಕ್ಕಿಂತ ಭಯಂಕರ. ಇದು ತತ್ತರಿಸಿ ಹೋಗ್ತಾರೆ ಅವರು. ನೀರಿಲ್ಲ ಅಂದರೆ ಬದುಕೋದು ಹೇಗೆ, ಇದೆಲ್ಲ ಗೊತ್ತಿದ್ರೂ ಕೂಡ ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ತಾರಲ್ಲ. ನಮ್ಮ ಹತ್ರ ಅಣುಬಾಂಬ್ಗಳಿದ್ದಾವೆ, ಅದನ್ನು ಸುಮ್ಮನೆ ಇಟ್ಟಿಲ್ಲ, ನಾವು ಭಾರತಕ್ಕೆ ಇಟ್ಟಿದ್ದೀವಿ ಅಥವಾ ಭಾರತ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಇಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ. ಯಾವ ಧೈರ್ಯದ ಮೇಲೆ ಹೇಳ್ತಾರೆ ಅಂಥೇಳಿ. ಲಕ್ಷ್ಮಿ ಅವರೇ ನಮಸ್ಕಾರ. ಹಲೋ, ಹೇಳ್ಬೇಕು ಅನ್ಕೋತೀನಿ. ನಮಸ್ತೆ ಸರ್. ಮೇಡಮ್ ಅವ್ರ ನಮಸ್ಕಾರ, ಹೇಗಿದ್ದೀರಿ? ಸರ್ ನಾನು ಆರಾಮಿದ್ದೀನಿ. ನಾನು ಆರಾಮಿರೋದಕ್ಕಿಂತ ನಮ್ಮ ದೇಶಕ್ಕೆ ನಾವು ಬಲಿಯಾದ್ರೂ ಪರವಾಗಿಲ್ಲ, ಆದ್ರೆ ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಸರ್. ನಾನು ಒಬ್ರು ವಿಡಿಯೋ ಮಾಡಿದ್ರು, ಅವ್ರ ಭಾವನ ಬಗ್ಗೆ ಹೇಳ್ಕೊಂಡು ತುಂಬಾ ನೊಂದು ಬಿಟ್ಟೆ ಸರ್ ರಾತ್ರಿ. ಆದ್ರೆ ನಮ್ ದೇಶಕ್ಕಾಗಿ ನಾವು ಬೇರೆಯವ್ರಿಗೆ ಎಲ್ಲ ಅವಕಾಶ ಕೊಟ್ಟಿದೀವಿ. ಖಂಡಿತ ಇನ್ನ ಅವ್ರಿಗೆ ಅವಕಾಶ ಕೊಡ್ಬಾರ್ದು ಸರ್. ಪಾಕಿಸ್ತಾನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಈ ರಾಜಕೀಯದೆಲ್ಲ ಬಿಟ್ಬಿಟ್ಟು ನಮ್ ದೇಶ ಅಂತ ಎಲ್ಲ ಒಗ್ಗಟ್ಟಾಗಿ ಎಲ್ಲಾರು ಸೇರಿ ಯುದ್ಧ ಆದ್ರೂ ಪರವಾಗಿಲ್ಲ, ಒಂದೊಂದ್ ಮನೇಲಿ ಒಬ್ಬೊಬ್ರು ಶವ ಹೋದ್ರೂ ಪರವಾಗಿಲ್ಲ, ನಮ್ ದೇಶಕ್ಕಾಗಿ ನಾವು ಖಂಡಿತ ನಾವು ಪಾಕಿಸ್ತಾನನ ಉಡಾಯಿಸ್ಬೇಕು ಸರ್. ಕೆಲವೊಬ್ರು ಯುದ್ಧ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ, ಅಂತ ಮೂರ್ಖರಿಗೆ ಏನ್ ಹೇಳ್ತೀರಿ? ಸರ್ ಬೇಕು ಸರ್, ಖಂಡಿತ. ನಾವ್ ಹೇಳ್ತಾ ಇದೀವಲ್ಲ, ಮನೇಲಿ ಒಬ್ಬೊಬ್ರು ಹೋದ್ರೂ ಪರವಾಗಿಲ್ಲ ಸರ್, ನಾವು ಸಿದ್ಧ ಇದ್ದೀವಿ ನಮ್ ದೇಶಕ್ಕಾಗಿ. ನನಗೊಂದು ಅವಕಾಶ ಕೊಟ್ರು ನಾನು ಹೋಗ್ತೀನಿ ಸರ್. ನಾನು ಸಾಧ್ಯ ಆದಷ್ಟು ನಾನು ಅವ್ರನ್ನ ಒಬ್ಬರನ್ನಾದ್ರೂ ಬಲಿ ಪಡ್ಕೊಂಡು ನಾನು ಬೇಕಾದ್ರೆ ನನ್ನ ಜೀವ ತ್ಯಾಗ ಮಾಡ್ತೀನಿ ಸರ್. ಇದು ಪ್ರಾಮಿಸ್ ಸರ್. ಏನ್ ಸರ್ ನಿಮ್ಮಲ್ಲಿರುವಂತ ಆಕ್ರೋಶ, ಆ ದೇಶ ಪ್ರೇಮ ನಮ್ಮ ಕೆಲ ನಾಯಕರಿಗೆ ಇದ್ದಿದ್ರೆ ಬಹುಶಃ ಇರ್ಬೇಕು ಸರ್. ಯಾವ ಪಕ್ಷನೂ ಅಲ್ಲ ಸರ್, ಯಾವ ಪಕ್ಷನೂ ಅವರು ತಲೆಯಲ್ಲಿ ಇಟ್ಕೋಬಾರ್ದು. ನೀವು ಬಿಜೆಪಿ ಮಾಡ್ಲಿ, ಕಾಂಗ್ರೆಸ್ ಮಾಡ್ಲಿ, ಈ ತರ ಯಾವ್ದು ಬೇಡ ಸರ್. ನಮ್ ದೇಶಕ್ಕಾಗಿ ನಾವು ತ್ಯಾಗ ಮಾಡ್ಬೇಕು ಸರ್. ಈಗ ಮೋದಿ ಸಾಹೇಬ್ರಿಗೆ ನಮ್ದು ಒಂದು ರಿಕ್ವೆಸ್ಟ್ ಏನು ಅಂದ್ರೆ, ನಮ್ ಜನಗಳನ್ನ ಇಷ್ಟೊಂದು ಕೊಂದಿದ್ದಾರೆ, ಆದ್ರೆ ನಾವು ಅವ್ರನ್ನ ಪ್ರತೀಕಾರ ತೀರ್ಸ್ಕೋಬೇಕು ಅಂದ್ರೆ ದೇಶಕ್ಕಾಗಿ ಅವ್ರೆಲ್ಲರೂ ರಾಜಕೀಯಗಾಗಿ ಒಡ್ದಾಡ್ಬಾರ್ದು. ರಾಜಕೀಯ ಬೇಕಿಲ್ಲ, ಇದ್ರ ಮಧ್ಯದಲ್ಲಿ ರಾಜಕೀಯ ಖಂಡಿತ ತರಬಾರ್ದು. ರಾಜಕೀಯ ಬೇಡ ಸರ್. ದೇಶಕ್ಕಾಗಿ ಒಡ್ದಾಡ್ಲಿ ಸರ್, ಎಲ್ರು ಒಡ್ದಾಡ್ಲಿ.
ನಮ್ ದೇಶ ಇಡೀ ದೇಶನೇ ನಿಂತ್ಕೋಬೇಕು. ನಮ್ಗೆಲ್ಲ ಇಷ್ಟೊಂದು ರಕ್ತ ಕುದೀತಾ ಇದೆ ಸರ್. ನಮ್ಮ ಜನಗಳನ್ನ ಈ ತರ ಅನ್ನೆಸೆಸರಿ ಕೊಂದಿದಾರಲ್ಲ, ಅವ್ರನ್ನ ಯಾರನ್ನು ಬಿಡಬಾರ್ದು ಸರ್. ಕೊಂದಿರೋ ಫಸ್ಟ್ ಆ 4 ಜನದಲ್ಲಿ ಇಬ್ಬರನ್ನ ಅಷ್ಟೇ ತಗೊಂಡಿದ್ದಾರೆ. ಇಬ್ಬರನ್ನ ಯಾಕೆ ಸರ್ ಬಿಟ್ಟಿದ್ದಾರೆ? ಅವ್ರನ್ನ ಯಾಕೆ ಸರ್ ಇನ್ನು ಜೀವಂತವಾಗಿ ಬಿಟ್ಟಿದ್ದಾರೆ? ಇಷ್ಟೊತ್ತಿಗೆ ಅವ್ರನ್ನ ಉಡಾಯಿಸ್ಬೋದಿತ್ತಲ್ವ ಸರ್? ಮಾಡ್ಬೋದು. ಒಂದೇ ಸೆಕೆಂಡ್ ಮೋದಿಜಿ ಅವ್ರು ಮನ್ಸು ಮಾಡಿದ್ರೆ ಅವ್ರು ಹೆಣನ ತುಂಡು ಮಾಡ್ಬೇಕು ಸರ್. ಆ ಮಗು ಏನ್ ಹೇಳ್ತದೆ ನೋಡಿ, ನನ್ನ ಅಪ್ಪನ್ನ ನನ್ ಮುಂದೆ ಕೊಂದ್ರು, ಕುತ್ತೆ ಮೇರ ಬಾತ್ ಕೋ ಚೋಡೋ ನೈತೋ ಮುಜೆ ಬಿದು ಮಾರೋ ಅಂದ್ರಲ್ಲ ಸರ್. ಆ ಸಣ್ಣ ಮಗುಗಿರೋ ರಕ್ತ ಕುದಿಯೋದು ನಮಗೆ ಅದನ್ನ ಕೇಳಿದಾಗ ನಾವು ಎಷ್ಟು ನಮ್ಮ ಮನ್ಸನ್ನ ಕುದಿತಾ ಇದೆ, ನೀವೇ ಯೋಚನೆ ಮಾಡಿ ಸರ್. ನಿಜ, ಆ ಕ್ಷಣ ಅಲ್ಲಿ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಅದು ಗುಂಡಿನ ಸದ್ದು ಎದುರುಗಡೆ ಕಣ್ಣೆದುರುಗಡೆ ತಂದೆಯನ್ನ ಕಳ್ಕೊಳ್ಳೋದಿದೆಯಲ್ಲ ಸರ್. ನಿಮ್ ಮೀಡಿಯಾದವ್ರಿಗೆ ನಾವು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಖಂಡಿತ ನೀವು ಎಷ್ಟು ಬೈಲ್ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಬೈಲ್ ಮಾಡಿದಷ್ಟು ನಮಗೆ ಇನ್ನೂ ರಕ್ತ ಕುದಿಯುತ್ತೆ. ನಮ್ ದೇಶಕ್ಕಾಗಿ ನಾವ್ ಏನಾದ್ರೂ ಮಾಡ್ಬೇಕು ಅಲ್ವಾ ಸರ್? ಹೌದೌದು. ದಯವಿಟ್ಟು ಸರ್ ನೀವೆಲ್ಲ ಒಂದ್ ಮೀಡಿಯಾದವರು ಒಗ್ಗಟ್ಟಾಗಿ ಎಷ್ಟು ಬೈಲಾಗುತ್ತೋ ಅಷ್ಟು ಬೈಲ್ ಮಾಡಿ. ಈ ದೇಶನ ಉಳಿಸೋದಿಕ್ಕೆ ನಿಮ್ಮಿಂದ ಸಾಧ್ಯ. ಮೀಡಿಯಾದವರೇ ಫಸ್ಟ್ ಆಫ್ ಆಲ್ ಮೀಡಿಯಾದವರಿಂದಾನೇ ಸಾಧ್ಯ ಆಗೋದು. ಇದು 100 ಅಲ್ಲ 200% ಸಾಧ್ಯ ಸರ್. ನಮ್ಗೆ ಏನ್ ಗೊತ್ತಾಗುತ್ತೆ ಸರ್? ಲಕ್ಷ್ಮಿ ಅವ್ರು ಏನ್ ಗೊತ್ತಾ, ಈಗ ಎಲ್ಲಾ ಮೀಡಿಯಾದವರು ಒಂದಾಗಿರೋದ್ರಿಂದ ಈ ದೊಡ್ಡ ಮಟ್ಟದಲ್ಲಿ ಪ್ರತೀಕಾರ ಆಗ್ಲೇಬೇಕು ಅಂತ ಚರ್ಚೆಗೆ ಬಂದಿರೋದು. ಇಲ್ಲ ಅಂತ ಹೇಳಿದ್ರೆ, ಮಾಧ್ಯಮದವರು ಮುಂದೆ ಬಂದು ಏನು ವರದಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಪ್ರತೀಕಾರ ಬೇಕೇ ಬೇಕು ಅಂತ ಹಿಂಗ್ ಬೇಕು ಅಂತ ಮಾಧ್ಯಮದ ಕಡೆಯಿಂದ ಮೂರ್ಖರಿಗೆ ಸೂಚನೆ ಕೊಟ್ಟಾದ ನಂತರ ರೊಚ್ಚಿಗೆದ್ದಿರೋದು. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವು, ಇದು ಮೋದಿ ಸರ್ಕಾರ ಅದು ಸರ್ಕಾರ ಅಂತೇಳಿ. ಯಾವುದೇ ಸರ್ಕಾರ ಇಲ್ಲ, ಅಮಾಯಕರು ಬಲಿ ಆಗಿದ್ದಾರೆ ಅಂತ ಮೇಲೆ ಅಮಾಯಕರಿಗೋಸ್ಕರ ಪ್ರತೀಕಾರ ಬೇಕು ಅಲ್ವಾ? ಸುಖ ಸುಮ್ಮನೆ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಸಾಲಾಗಿ ನಿಲ್ಲಿಸಿ ನಿನ್ನ ಧರ್ಮ ಯಾವುದು ಅಂತ ಹೇಳಿ ಕೊಂದು ಹಾಕ್ತಾರೆ. ಅದು ಒಳಗಡೆ ಬಂದಿರಲ್ಲ ಹೇಳ್ತಿದಾರಲ್ಲ ಸರ್, ನಮ್ಮ ಹೊಟ್ಟೆಗೆ ಎಷ್ಟು ಬೆಂಕಿ ಉಯ್ತಾ ಇದೆ ಸರ್. ಹೇಳಿ ಸರ್, ನಮ್ಗೆ ಅಷ್ಟು ನೋವಾಗ್ತಾ ಇದೆ ಸರ್. ನೆನ್ಸ್ಕೊಂಡಂಗೆಲ್ಲ ಒಂದೊಂದು ಅವು ವೈರಲ್ ವಿಡಿಯೋಸ್ ಅವೆಲ್ಲ ನೋಡ್ತಾ ಇದ್ರೆ ನಮ್ಗೆ ರಕ್ತ ಬರುತ್ತೆ ಸರ್, ಕುದಿಯುತ್ತೆ ಸರ್. ನಾವು ಭಾರತೀಯರಾಗಿ ನಾವು ಎಲ್ಲಾರನ್ನೂ ಒಳಗಡೆ ಹಾಕೊಂಡು ನಾವು ಅನ್ನ ಕೊಡ್ತೀವಿ, ನೀರ್ ಕೊಡ್ತೀವಿ, ನೆರಳು ಕೊಡ್ತೀವಿ. ಅವ್ರ ಹಶು ಅಂದ್ರೆ ಅವರಿಗೆ ಒಂದು ಅನ್ನ ಕೊಟ್ಟು ನಾವು ಅವ್ರ ಭಾಷೆಯಲ್ಲಿ ನಾವು ಸ್ಪಂದಿಸ್ತೀವಲ್ಲ ಸರ್. ಸ್ಪಂದಿಸ್ತೀವ ಇಲ್ವಾ ಸರ್? ನಾವು ಯಾರ್ ಬಂದ್ರು, ಯಾವ ಭಾಷೆಯವ್ರು ಬಂದ್ರು ನಾವು ಅವ್ರ ಭಾಷೆಯಲ್ಲಿ ನಾವು ಸ್ಪಂದಿಸ್ತೀವಿ. ನಾವು ಅವ್ರಿಗೆ ಏನ್ ಬೇಕು ಅದನ್ನ ಕೇಳ್ತೀವಿ. ಅವ್ರಿಗೆ ಏನ್ ಇಲ್ಲ ಅಂದ್ರೆ ಅವ್ರಿಗೆ ಅಡ್ರೆಸ್ ತೋರಿಸ್ತೀವಿ, ಅವ್ರಿಗೆ ಜಾಗ ತೋರಿಸ್ತೀವಿ. ಹೇಳಿ ಸರ್, ಅದೆಷ್ಟು ಸರಿ ನಮ್ಮನ್ನ ಈ ತರ ಅಮಾಯಕರನ್ನ ನಮ್ ದೇಶದವ್ರು ನಾವ್ ಇಷ್ಟೊಂದು ತಾಳ್ಮೆಯಿಂದ ಇದ್ರೆ ನುಗ್ಗಿ ಪಾಕಿಸ್ತಾನದವರು ಎಲ್ಲ ಒಂದ್ ಕಡೆ ನಮ್ ತಾಳ್ಮೆನೆ ಅವರಿಗೆ ಪ್ಲಸ್ ಆಗ್ತಿದ್ಯಾ ಅಂತ ಹೇಳಿ. ಇದು ಫಸ್ಟ್ ಟೈಮ್ ಏನಲ್ಲ ಸರ್, ಆವಾಗ ನಡೀತಾನೆ ಇರುತ್ತೆ ಗುಂಡಿನ ದಾಳಿ. ಖಂಡಿತ ಸರ್, ಪ್ಲೀಸ್ ನನ್ನದೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ. ನಾನ್ ಬೇಕಿದ್ ನಾನ್ ಬಲಿ ಆದ್ರೂ ಪರವಾಗಿಲ್ಲ ಸರ್. ನಮ್ ದೇಶ ಬೇಕು, ನಮ್ಗೆ ಉಳಿಸ್ಬೇಕು. ನಮ್ ಮೋದಿ ಸರ್ ಇದನ್ನ ಅವ್ರು ಆರ್ಡರ್ ಮಾಡಿ ಬಿಟ್ಬಿಡ್ಬೇಕು. ಎಷ್ಟೊತ್ತು ಸರ್ ಆ ಚಿಕ್ಕ ದೇಶ ಉಡಾಯಿಸೋದಿಕ್ಕೆ? ಹೌದೌದು. ಇನ್ನೊಂದೇನು ಗೊತ್ತಾ ಲಕ್ಷ್ಮಿ ಅವರೇ, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನಮ್ಮ ಸೈನ್ಯಕ್ಕೆ ಮೋದಿ ಕೊಟ್ಟಿರುವಂತ ಸೂಚನೆ ಏನು ಅಂತ ಹೇಳಿದ್ರೆ, ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ, ಪ್ರತೀಕಾರ ಹೇಗಿರಬೇಕು, ಯಾವ ಸ್ಥಳವನ್ನು ಆಯ್ಕೆ ಮಾಡಬೇಕು ಅದೆಲ್ಲವೂ ಕೂಡ ನಿಮ್ಗೆ ಬಿಟ್ಟಿರು ಅಂತೇಳಿ ನೀವು ಹೇಳ್ದಂಗೆ ಈ ಬಾರಿ ಭಯಂಕರವಾಗಿರುತ್ತೆ ಪ್ರತೀಕಾರ. ಅದರಲ್ಲಿ 2 ಮಾತು ಇಲ್ಲ ಸರ್, ಇದು ಮಾತ್ರ ನಾನು ಖುಷಿ ಪಡ್ತೀನಿ. ಈ ಫ್ರೀ ಹ್ಯಾಂಡ್ ಒಂದು ಕೊಟ್ಟಿದ್ದಕ್ಕೆ ನಮ್ಮ ದೇಶದಲ್ಲಿ ಆರ್ಮಿ ಪ್ರತಿಯೊಬ್ಬರು ಕೂಡ್ಬೇಕು ಸರ್. ಅವರೆಲ್ಲ ಒಗ್ಗಟ್ಟಾಗಿ ಒಬ್ಬರನ್ನು ಬಿಡಬಾರ್ದು ಸರ್. ಫ್ಲೈಟ್ ಅಲ್ಲಿ ಹೋಗಿ ಹುಡ್ಕೊಂಡು ಹೊಡಿಬೇಕು ಸರ್. ಅವರಿಗೆ ಹಾಕ್ಬೇಕು, ಬಾಂಬ್ ಹಾಕ್ಬೇಕು. ಅವ್ರು ಪಾಕಿಸ್ತಾನ ಒಂಚೂರು ಉಳಿಬಾರ್ದು ಸರ್. ಇಷ್ಟ ಆದ್ರೂ ಅವರು ಎಷ್ಟು ಫೇಸ್ಬುಕ್ ಅಲ್ಲಿ ಎಲ್ಲ ವೈರಲ್ ಮಾಡಿ ವಿಡಿಯೋಗಳಲ್ಲಿ ಎಷ್ಟು ವ್ಯಂಗ್ಯವಾಗಿ ಆಡ್ಕೊಂಡು ಮಾತಾಡ್ತಾರೆ ನೋಡಿ. ಲಕ್ಷ್ಮಿ ಅವ್ರೀಗ ನಮ್ ಕಡೆಯಿಂದ ಈ ಘಟನೆ ಆದ ನಂತರ ನಾವ್ ಏನ್ ಮಾಡ್ಬೇಕು ಅದ್ರ ಕಡೆ ನಾವು ನಿರತರಾಗಿದ್ದೇವೆ. ಹೇಗ್ ಮಾಡ್ಬೇಕು, ಏನ್ ಪ್ರತೀಕಾರ ಹೇಗಿರ್ಬೇಕು ಅಂತೇಳಿ. ಅಂದ್ರೆ ಭಾರತ ಕಡೆಯಿಂದ ಯುದ್ಧ ಮಾಡ್ತೀವಿಯೋ ಅಥವಾ ಮತ್ತೆ ಏನೋ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತೇಳಿ ಏನು ಆಗಿಲ್ಲ. ಆದ್ರೆ ಪಾಕಿಸ್ತಾನದವರು ಪದೇ ಗಡಿ ಭಾಗದಲ್ಲಿ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಮತ್ತೆ ಗುಂಡಿನ ಸದ್ದು ಅಲ್ಲಿ ಕೇಳಿ ಬರ್ತಾನೆ ಇದೆ. ಅದೇ ಅವ್ರಿಗೂ ಒಂಥರ ಏನೊಂದು ಬೈಕೆ ಅದು ಸರ್. ನಮ್ಮನ್ನ ಸುಮ್ಮನೆ ಎದುರ್ಸೋಣ, ನೋಡೋಣ. ಅವ್ರಿಗೆ ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ 90% ಅವರು ತುತ್ತಾಗಿದ್ದಾರೆ. ಅವ್ರಿಗೆ ಏನು ಕೈಲಿ ಆಗದೆ ಇದ್ರು ಅದೇ ಮೈಯೆಲ್ಲ ಪಸ್ಕೊಂಡ್ಬಿಡ್ತಾ ಇದಾರೆ. ಅಷ್ಟೇನೆ ಅವ್ರದ್ದು ವ್ಯತ್ಯಾಸ.
ಯಾವ ರೀತಿಯಾಗಿ ಪ್ರತಿಕಾರ ಇರಬೇಕು ಅಂತ ಹೇಳ್ತೀರಿ ನೀವು? ಸರ್ ನಮ್ಮ ದೇಶದಲ್ಲಿ ನಾನು ಒಂದೇ ಹೇಳೋದು, ಈ ಪಕ್ಷಗಳು ಬೇಡ. ಈಗ ದೇಶ ಅಂತ ಬಂದ್ರೆ ನಮ್ಗೆ ಪಕ್ಷ ಬೇಡ, ಯಾವ ಪಕ್ಷನೂ ಬೇಡ, ಯಾವ ವಿರೋಧ ಪಕ್ಷನೂ ಆಗೋದ್ ಬೇಡ. ಎಲ್ಲಾ ಪಕ್ಷದವ್ರು ಒಂದಾಗ್ಬೇಕು ದೇಶಕ್ಕಾಗಿ. ಸರಿನಾ ಸರ್? ದೇಶಕ್ಕಾಗಿ ಒಂದಾಗಿ ಒಂದೊಂದು ದೇಶದ್ದು, ನಮ್ ದೇಶದಲ್ಲಿ ಒಬ್ಬೊಬ್ಬ ರಾಜಕೀಯದ್ದು ಒಂದೊಂದು ಬಲ ಬೇಕು ಸರ್. ಆ ಬಲ ಒಟ್ಟುಗೂಡಿದ್ರೆ ಮೋದಿ ಅವರಿಗೆ ದೊಡ್ಡ ಬಲ ಸೇರುತ್ತೆ. ನಾವ್ ಏನ್ ತೀರ್ಮಾನ ಅವ್ರು ತಗೊಂಡು ಪಾಕಿಸ್ತಾನ ಉಡಾಯಿಸ್ಬೇಕು, ಅದು ಖಂಡಿತ ಆಗ್ಲೇಬೇಕು ಸರ್. ಲಕ್ಷ್ಮಿ ಅವರೀಗ ಈ ಭಯೋತ್ಪಾದಕರು ಪ್ರಮುಖವಾಗಿ ಅಲ್ಲಿ ಟಾರ್ಗೆಟ್ ಮಾಡಿದ್ದು ಏನು ಅಂತಾರೆ ಹಿಂದೂಗಳನ್ನ. ನೀನು ಹಿಂದೂನಾ ಅಂತೇಳಿ ಹೇಳಿನೇ ಕೊಂದಿರೋದು. ನಿಮ್ಗೆ ಯಾಕೆ ಏನ್ ಅನ್ಸುತ್ತೆ ಈ ರೀತಿಯ ಯಾಕೆ ಟಾರ್ಗೆಟ್ ಮಾಡಿರ್ಬೋದು? ಯಾಕಂದ್ರೆ ಭಯೋತ್ಪಾದಕ ಅಥವಾ ಒಬ್ಬ ದಾಳಿಕೋರ ಅಂತ ಹೇಳಿದ್ರೆ ಆತನಿಗೆ ಸಾಯಿಸೋದು ಬಿಟ್ಟರೆ ಬೇರೆ ಧರ್ಮಗಳು ಅಂತೂ ಅಡ್ಡಿ ಬರೋದಿಲ್ಲ. ಬಟ್ ಅವ್ರು ಮಾಡಿರುವಂತ ಪ್ಲಾನಿಂಗ್ ಅಂತಂದ್ರೆ ನೀನು ಹಿಂದೂನಾ ಇಲ್ಲ ಅಂತ ಹೇಳಿ. ಇಲ್ಲ ಸರ್, ಖಂಡಿತ ಇದು ಏನಾಗಿದೆ ಅಂದ್ರೆ ಇದೆಲ್ಲ ಒಳಸಂಚಲ್ಲಿ ಪ್ಲಾನ್ ಹಾಕೊಂಡೇ ಇದನ್ನ ಪಾಕಿಸ್ತಾನಿಯವರು ಉಗ್ರಗಳನ್ನ ಬಿಟ್ಟು ಈ ತರ ಮಾಡಿ ಅಂತ ಹೇಳಿ ಅವರು ಎಷ್ಟೋ ದಿನಗಳ ಪ್ಲಾನ್ ಇಂದಾನೆ ನಮ್ಮವ್ರನ್ನ ನೋಡಿ ಕೊಲ್ಬೇಕು ಅಂದ್ರೆ ಇದೇ ಕಾರಣನೇ ಸರ್. ನಮ್ಮ ಅನಿಸಿಕೆ ಪ್ರಕಾರ ಇದು ಅವ್ರು ಮಾಡ್ತಿರೋದು ತುಂಬಾ ದೂರದ ಯೋಚನೆ ಮಾಡಿ ನಮ್ಗವ್ರನ್ನ ಈ ತರ ಎಲ್ಲ. ಅದು ಏನ್ ಸರ್, ಅವರು ಪುರಾಣ ಓದು ನೀನು ಏನೇನೋ ಕೆಟ್ಟದಾಗೆಲ್ಲ ಮಾತಾಡಿ ಅವ್ರಿಗೆ ಹೊಡೆದಿದಾರಲ್ಲ ಸರ್. ಆ ಲೇಡೀಸು ಒಬ್ರು ಅಳಿಸಿದಾರೆ ಅಂದ್ರೆ ಪಕ್ಕ ಒಂದು ತಾತ ಇತ್ತಂತೆ, ಆ ತಾತನ್ನು ಬಿಟ್ಟಿಲ್ವಂತೆ. ಆ ತಾತ ತಲೆಗೆ ಹೊಡಿತಾರೆ ಅಂದ್ರೆ ಇವ್ರು ಎಷ್ಟು ನರಮೇಧಿಗಳು ಅಂದ್ರೆ ನೀವು ಯೋಚನೆ ಮಾಡಿ ಸರ್. ನಾವು ಅದಕ್ಕಿಂತ ಡಬ್ಬಲ್ ಆಗ್ಬೇಕಲ್ವಾ ಸರ್? ತುಂಡು ಪೀಸ್ ಆಗಿ ಅವ್ರನ್ನ ಕೊಂಡ್ಬೇಕು ಸರ್. ನಾನು ಅದನ್ನ ಹೇಳ್ತಾರೆ, ಯಾಕೆ ಬಿಡಬೇಕು, ಯಾರು ಇವರು ಅಂತ ಹೇಳಿ, ಯಾಕೆ ಬಿಡಬೇಕು, ಯಾವ ಕಾರಣಕ್ಕಾಗಿ ಬಿಡಬೇಕು ಅಂತ. ಯಾಕೆ ಬಿಡ್ಬೇಕು ಸರ್? ನಾನು ಅದನ್ನೇ ಬಿಡ್ಕೂಡ್ದು ಸರ್, ಬಿಡಬಾರ್ದು. ನಮ್ ರಕ್ತ ಸಮಾಧಾನ ಆಗಿ ಕುದಿಯೋದನ್ನ ಕಮ್ಮಿ ಆಗ್ಬೇಕು ಅಂದ್ರೆ ಅವ್ರನ್ನ ಒಂದೊಂದು ಪೀಸು ಮಾಡಿ ಬಿಸಾಕ್ಬೇಕು. ಆ ಮಗು ಹೇಳ್ತಲ್ಲ, ನಿಜ. ಆ ಮಗುವಿನ ನಿಜ ನಾನು ನೋಡಿದೆ, ಆ ಒಂದು ಹೇಳಿಕೆಯನ್ನು ಕೂಡ ನಾನು ನೋಡಿದೆ. ಆ ಮೂಮೆಂಟ್ ಅಲ್ಲಿ, ಆ ಸಮಯದಲ್ಲಿ ಆ ಮಗು ಇರುವಂತ ಧೈರ್ಯ ಇದೆಯಲ್ಲ, ಆಕ್ರೋಶ ಇದೆಯಲ್ಲ, ಹೌದು ನಿಜವಾಗ್ಲೂ ಕೂಡ ಮೆಚ್ಚುವಂತದ್ದು. ಕಣ್ಣು ಎದುರಲ್ಲೇ ಯಾರು ಆತರ ಧೈರ್ಯ ತಂದ್ಕೊಂಡು ಮಗು ಆತರ ಮಾಡಿದೆ ಅಂದ್ರೆ, ನಮಗೆ ಮಗುನೇ ಮಾಡಿದೆ ಅಂದಾಗ ನಮಗೆ ಎಷ್ಟಾಗ್ಬಾರ್ದು. ಅವ್ರ ಫ್ಯಾಮಿಲಿ ಎಲ್ಲ ಕೊಲ್ಬೇಕು ಸರ್. ಅವ್ರ ಫ್ಯಾಮಿಲಿ ಎಲ್ಲೆಲ್ಲ ಐತೆ ಹುಡಿಕೊಂಡು ಅವ್ರ ಮನೆಗಳು ಎಲ್ಲೆಲ್ಲಿದೆ, ಅವ್ರ ರಿಲೇಟಿವ್ಸ್, ಅವ್ರ ಫ್ಯಾಮಿಲಿ, ಅವ್ರೆಲ್ರು ಒಂದೇ ಅವರೆಲ್ಲ. ಮಾನವೀಯತೆ ಇಲ್ಲ ಅವ್ರಿಗೆ. ಹಂಗಿದ್ರೆ ಇವ್ರು ತಲೆಯಲ್ಲೇ ಇಟ್ಟು ಅವ್ರ ಏನು ಬ್ರೈನ್ ಇರೋದೆಲ್ಲ ಮೆದುಳು ಎಲ್ಲ ಈಚೆ ಬರೋತರ. ಹೌದೌದು. ಪ್ರತಿಕಾರ ಹೇಗಿರ್ಬೇಕು ಅಂದ್ರೆ, ಈಗ ಯಾವ್ದೋ ಒಂದು ಏನೋ ಒಂದು ಬಾಂಬ್ ಹಾಕ್ತೀನೋ ಅಥವಾ ಸರ್ಜಿಕಲ್ ಸ್ಟ್ರೈಕೋ ಏನೋ ಆಗೋದಕ್ಕಿಂತ ಈ 4 ರಿಂದ 6 ಜನ ಏನು ಬಂದಿದ್ರ ಒಳಗಡೆ, ಗಡಿ ಒಳಗಡೆ ಏನು ಬಂದಿದ್ರಲ್ಲ, ಅವರ ಫ್ಯಾಮಿಲಿನ ಟಾರ್ಗೆಟ್ ಮಾಡಿ ಈ ಮೂರ್ಖರಿಗೆ ಹಿಡಿದ್ಬಿಟ್ಟು ಅವರ ಮುಂದೆನೆ ಅವರಿಗೆ ಕೊಲ್ಬೇಕು ಅಂದಾಗಲೇ ಗೊತ್ತಾಗೋದು ಅವರಿಗೆ. ಇಲ್ಲಾಂದ್ರೆ ಗೊತ್ತಾಗೋದೇ. ಇದು ನಮ್ಮ ಆಸೆ. ಅವರ ಮುಂದೆನೆ ಚಿತ್ರಹಿಂಸೆನ ಕೊಟ್ಟು ಆ ಫ್ಯಾಮಿಲಿ ಮುಂದೆನೆ ಹೌದು ಹಂಗ ಮಾಡಿದ್ರೆ ಮಾತ್ರನೇ ಅಂತವ್ರಿಗೆ ಏನು ಭಾರತದ ತಾಕತ್ತು ಏನು ಅನ್ನೋದು ಗೊತ್ತಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಮತ್ತೆ ಹಂಗೆ ಆಗ್ತಾನೆ ಇರುತ್ತೆ. ಇಲ್ಲಾಂದ್ರೆ ಇದು ಪದೇ ಈ ರೀತಿ ಪ್ರಾಣವನ್ನು ಕಳ್ಕೊಳ್ಳೇಬೇಕಾಗತ್ತೆ. ಹಾಗಾದ್ರೆ ನಮ್ಮ ಸೈನ್ಯ ಏನ್ ಮಾಡ್ತಿದೆ ಅಂತ ಹೇಳಿ. ನಮ್ಮ ಸೈನ್ಯ ಅಂತೂ ಭಯಂಕರವಾಗಿದೆ, ಅದರಲ್ಲಿರ. ಬಟ್ ಕೆಲವೊಂದಿಷ್ಟು ನಾಯಕರ ಒಂದು ಕೈವಾಡದಿಂದಾಗಿ ಅದು ಪ್ರತಿಕಾರಕ್ಕೆ ಸ್ವಲ್ಪ ಅಡ್ಡಿ ಆಗ್ತಾ ಇದೆ. ಇದು ಪಾಯಿಂಟ್ ಸರ್ ನೀವ್ ಹೇಳ್ತಿರೋದು. ಈ ಮಧ್ಯದಲ್ಲಿ ಈ ಎಂಜುಲ್ ನಾಯಕರಿದಾರಲ್ಲ, ಇವರಿಂದಾನೇ ನಮ್ ದೇಶ ಹಾಳಾಗ್ತಾ ಇರೋದು. ನಮ್ ದೇಶ ಉದ್ಧಾರ ಆಗ್ಬೇಕು ಅಂದ್ರೆ ಅವ್ರ ಮನೇಲಿ ನಾಯಕರು ಯಾರು ಇರ್ತಾರೆ ನೋಡಿ, ಅವ್ರ ಫ್ಯಾಮಿಲಿಲಿ ಒಬ್ರು ಸಾಯ್ಬೇಕು. ಅವಾಗ ಅವರಿಗೆ ನೋವು ಆಗುತ್ತಲ್ವಾ ಸರ್? ನಮ್ ಸಂಬಂಧದಲ್ಲಿ ಸತ್ತಿದ್ದಾರೆ ಅನ್ನೋದು ನೋವು ಬರುತ್ತಲ್ಲ. ಬೇರೆ ಯಾರೋ ಸತ್ರೆ ಅವ್ರಿಗೆ ಅಷ್ಟು ಬರಲ್ಲ. ಇಂತ ಉಗ್ರಗಳನ್ನೆಲ್ಲ ಒಳಗಡೆ ಬಿಟ್ಕೊಂಡಿದಾರಲ್ಲ ಸರ್, ಅವ್ರವ್ರ ಮನೆ ಫ್ಯಾಮಿಲಿಲಿ ಒಬ್ಬೊಬ್ರು ಹೋಗ್ಬೇಕು. ಅವಾಗ ಜೀವನ ಮನ್ಸನ್ಗೆ ಯಾವ ತರ ಇರ್ಬೇಕು, ಒಂದು ಫ್ಯಾಮಿಲಿ ಹೋದ್ರೆ ಎಷ್ಟು ನೋವು ಆಗುತ್ತೆ, ಎಷ್ಟು ಸಂಕಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರ್. ನಿಜ ಅಲ್ವಾ ಸರ್ ಇದು? ಖಂಡಿತ ನಿಜಾನೇ. ನೋಡಿ, ಈಗ 20 ಜನ ಜಮ್ಮು ಕಾಶ್ಮೀರದ ಸ್ಥಳೀಯರು 20 ಜನರ ಸಹಕಾರದಿಂದಾಗಿ ಹಿಂಗಾಗಿರುವಂತ ಘಟನೆ ಇದು. ನೋಡಿ ಸರ್, ನೀವೇ ಇಷ್ಟೆಲ್ಲ ತಿಳ್ಕೊಂಡಿರೋರೇ ಇಷ್ಟೊಂದು ನೀವು ಮನ್ಸನ್ನ ಅಷ್ಟೊಂದು ನೋವು ಮಾಡ್ಕೊಂಡು ಇದ್ ಮಾಡ್ತೀರಾ. ನಮಗೆ ಎಷ್ಟು ನೋವು ಆಗ್ಬಾರ್ದು? ನಾವು ಟಿವಿನಲ್ಲೆಲ್ಲ ನೋಡ್ತಾ ಇದ್ರೆ ಕಣ್ಣಲ್ಲಿ ಅಷ್ಟು ಮಟ್ಟಿಗಾಗುತ್ತೆ ಸರ್. ಖಂಡಿತ. ಈಗ ನೀವು ಹೇಳ್ದಂಗೆ ಈ ಬಾರಿ ಅಂತೂ ಪ್ರತಿಕಾರ ಅಂತೂ ಭಯಂಕರವಾಗಿರುತ್ತೆ. ಹಂಗಾಗಿನೇ ಈಗಾಗಲೇ ನಮ್ಮ ಜೊತೆ ಇದ್ದವ್ರು ಯಾರಿದ್ದಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಈಗಾಗಲೇ
ಭಯೋತ್ಪಾದಕರ ಮನೆಗಳನ್ನು ಕೂಡ ಧ್ವಂಸ ಮಾಡಲಾಗ್ತಾ ಇದೆ. ಸೊ ಹಂಗೆ ಆ ಕೆಲಸ ಆಗತ್ತೆ. ಬಟ್ ನೀವು ಹೇಳ್ದಂಗೆ ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಪಾಕಿಸ್ತಾನಕ್ಕೆ ಅಂತಿಂತ ತಿರುಗೇಟನ್ನು ಕೊಡಬಾರ್ದು. ಯಾವ ರೀತಿಯಾಗಿ ಅಂದರೆ ಮುಟ್ಟಿ ನೋಡಿಕೊಳ್ಳುವಂಥ ಜೊತೆಗೆ ಹಿಂದೆಂದೂ ಕೇಳರಿಯದ ರೀತಿಯಲ್ಲಿ ಪ್ರತೀಕಾರ ಇರಬೇಕು ಅಂತ ಇಡೀ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಕರೆ ಮಾಡ್ತಾ ಇರೋದು ಕೂಡ ಅದನ್ನೇ ಹೇಳ್ತಾ ಇರೋದು, ನನಗೆ ಬಿಟ್ಕೊಟ್ರೆ ನಾನು ಕೂಡ ದೇಶಕ್ಕಾಗಿ ಹೋರಾಟವನ್ನು ಮಾಡ್ತೀನಿ. ನಮ್ಮ ಪ್ರವಾಸಿಗರನ್ನು ಏನು ಟಾರ್ಗೆಟ್ ಮಾಡಿದಾರಲ್ಲ ಅವರ ಒಂದು ಬಲಿದಾನ ಏನಾಗಿದೆಯಲ್ಲ, ಸೊ ಅದಕ್ಕೆ ಪ್ರತೀಕಾರವನ್ನು ನಾವು ಮಾಡ್ತೀವಿ, ನಮಗೆ ಅವಕಾಶ ಮಾಡಿಕೊಡಿ ಅಂತ ಪಾಪ ಭಾಳಷ್ಟು ಜನ ಕೂಡ ಹೇಳ್ತಾ ಇದ್ರು ಕರೆ ಮಾಡಿ. ಅಂದರೆ ಆ ರೀತಿಯ ಆಕ್ರೋಶ ಕೆಚ್ಚು ಇದೆ, ಸಹಜವಾಗಿರುತ್ತೆ. ಪ್ರವಾಸಕ್ಕೆ ಒಂದು ಒಳ್ಳೆಯ ಸೌಂದರ್ಯ ಕ್ಷಣವನ್ನು ನೋಡಬೇಕು, ಆನಂದಿಸಬೇಕು ಅಂತೇಳಿ ಹೋಗಿರುವಂಥ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡೋದು ಇದೆಯಲ್ಲ, ಇದನ್ನು ಯಾರು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಂಥೇಳಿ. ಸೊ ಹಂಗಾಗಿ ಪ್ರತೀಕಾರ ಅಂತೂ ಭಯಂಕರವಾಗಿರುತ್ತೆ. ಈಗಾಗಲೇ ಭಾರತದ ಕಡೆಯಿಂದ ಯುದ್ಧದ ತಾಲೀಮು ಶುರುವಾಗಿದೆ. ಯುದ್ಧ ವಿಮಾನಗಳು ಕೂಡ ಈಗ ಭಾರತಕ್ಕೆ ಬಂದು ಲ್ಯಾಂಡ್ ಆಗಿವೆ. ಸೊ ಹಂಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಪ್ರತೀಕಾರ ಅಂತೂ ಆಗತ್ತೆ, ಅದು ಸುಲಭ ಅಂತೂ ಅಲ್ಲ. ಮಂಜುನಾಥ್ ಅವರೇ ನಮಸ್ಕಾರ. ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾವು ಕೋಲಾರ ಡಿಸ್ಟಿಕ್ ಇಂದ ಕರೆ ಮಾಡ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂದ್ರೆ ದೇಶ ಹೊರಗೆಗಿಂತ ಒಳಗೆ ಇರ್ತಕ್ಕಂತಹ ದೇಶ ದ್ರೋಹಿಗಳು ಜಾಸ್ತಿ ಇದ್ದಾರೆ ಸರ್. ನಮ್ಮ ದೇಶದಲ್ಲಿ ಇದ್ದುಕೊಂಡು ಇಲ್ಲಿ ದೇಶಕ್ಕೆ ದ್ರೋಹ ಬಗೆಯವರು ಜಾಸ್ತಿ ಜನ ಇದ್ದಾರೆ. ಮೊದಲು ಇವರನ್ನು ಹೊರಗಾಗಬೇಕು. ಆ ಕೆಲಸ ದೇಶ ಅಂತ ಬಂದಾಗ ಪ್ರತಿಯೊಬ್ಬರು ದೇಶ ಪ್ರೇಮಿಯಾಗಿ ದೇಶಕ್ಕಾಗಿ ದುಡಿಯೋರು ಬೇಕು ಸರ್. ಕೆಲವು ಪಾಕಿಸ್ತಾನದಲ್ಲಿ ನೋಡಿ ಪ್ರತಿಯೊಬ್ಬರು ಅವ್ರ ಸ್ಟೇಟ್ಮೆಂಟ್ ಹೆಂಗಿದೆ ಅಂದ್ರೆ ಒಂದೇ ಯೂನಿಟ್ ಆಗಿ ಇದ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಹಂಗಿಲ್ಲ ಸರ್. ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಕೆಲವರು ಯುದ್ಧ ಮಾಡ್ಬೇಕು, ಕೆಲವರು ಬೇಡ ಅನ್ನೋದು ಇದು ತಪ್ಪು. ಜಮ್ಮು ಕಾಶ್ಮೀರದಲ್ಲಿ ಪ್ರೆಸಿಡೆಂಟ್ ಆಗಿ 20 ಜನ ಸ್ಥಳೀಯರು ಸಹಾಯ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಪ್ರವಾಸೋದ್ಯಮದಿಂದ ಅವ್ರಿಗೆ ಇನ್ಕಮ್ ಇರೋದ್ರಲ್ಲಿ ಅಂತ ಜನ 20 ಜನ ಸಹಾಯ ಮಾಡಿದ್ದಾರೆ. ನಮಗೆ ಹಿನ್ನಡೆ ಆಗ್ತಾ ಇರೋದು ಇದೇ ಕೆಲ ರಾಜಕಾರಣಿಗಳ ಸ್ಟೇಟ್ಮೆಂಟ್ ಅಂತ ಅನ್ಸುತ್ತೆ. ಬೇಕು ಅನ್ನೋರು ಕೆಲವೊಬ್ರು ಬೇಡ ಅಂತ ಹೇಳಿದಾಗ ಅದು ಪಾಕಿಸ್ತಾನಕ್ಕೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲೇ ನೀವು ಹೇಳಿದಾಗ ನಮ್ಮಲ್ಲೇ ಒಗ್ಗಟ್ಟು ಇಲ್ಲ ಅಂತ ಹೇಳಿದಾಗ ನಮ್ಮ ದೇಶದ ಒಬ್ಬ ರಾಜಕಾರಣಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಪಾಕಿಸ್ತಾನದಲ್ಲಿ ಹವಾ ಇರುತ್ತೆ, ಅವರು ಪಾಕಿಸ್ತಾನ ಮಾಧ್ಯಮದಲ್ಲಿ ಪ್ರಸಾರ ಆಗತ್ತೆ. 100% ಇದು ಹಂಗೆ ಹೇಳಿದಾಗ ಸಹಜವಾಗಿ ನಮ್ಮಲ್ಲೇ ಒಗ್ಗಟ್ಟಿಲ್ಲ, ಇವ್ರು ಏನ್ ಮಾಡ್ಕೋತಾರೆ ಅನ್ನೋ ತರ ಬರಲ್ವಾ? ಅವರಿಗೆ ತಿನ್ನಕ್ಕೆ ಅನ್ನ ಇಲ್ಲ, ಆದ್ರೂ ಕೂಡ ನಮಗೆ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ತಿನ್ನಕ್ಕೆ ಅನ್ನ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಹಂಗಿದೆ. ಇನ್ನೊಂದು ಪಾಕಿಸ್ತಾನದಲ್ಲಿ ನಮ್ಮ ಹತ್ರ ಅಣುಬಾಂಬ್ ಇದೆ ಅಂತ ಬೆದರಿಸ್ತಾ ಇದ್ದಾರೆ. ನಮ್ಮ ಹತ್ರ ಮಾಮೂಲಿ ದೀಪಾವಳಿ ಪಟಾಕಿ ಏನಾದ್ರು ಇದೆಯಾ? ದೀಪಾವಳಿ ಪಟಾಕಿ ಏನಾದ್ರು ಇಟ್ಕೊಂಡಿದೀವ ನಾವು ಇಲ್ಲಿ? ನಮ್ಮ ಸೈನ್ಯದಷ್ಟು ಜನಾಭ ಇಲ್ಲ, ಲೆಕ್ಕ ಹೆಚ್ಚು ಕಮ್ಮಿ ಸ್ವಲ್ಪ ಕೌಂಟ್ ಮಾಡಿದ್ರೆ. ಹಂಗಿದ್ದುಕೊಂಡು ನಮ್ಮನ್ನು ಬೆದರಿಸ್ತಾ ಇದ್ರೆ ಅವರು. ನಾವು ಸುಮ್ನೆ ಶಾಂತಿ ಅಂತ ಪ್ರತಿಯೊಂದಕ್ಕೂ ಶಾಂತಿ ಹೋದ್ರೆ ತಪ್ಪಾಗುತ್ತೆ ಸರ್. ಒಂದ್ಸಲ ಆದ್ರೂ ತೋರಿಸ್ಬೇಕು ಅವ್ರಿಗೆ ಭಾರತ ಅಂದ್ರೆ ಏನು ಅಂತ ತೋರಿಸಿದ್ರೆ. ಇಂಥ ಸಮಯದಲ್ಲಿ ಶಾಂತಿ ಬೇಕಾಗತ್ತಾ? ಇಂಥ ಸಮಯದಲ್ಲಿ ಶಾಂತಿ ಬೇಕಾ? ಅವಶ್ಯಕತೆ ಇಲ್ಲ ಸರ್. ನಮ್ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಯುದ್ಧ ಆಗ್ಲೇಬೇಕು, ಬಗ್ಗು ಬಡಿಬೇಕು ಅವ್ರನ್ನ. ಮುಂದ್ಸಲ ಮುಟ್ಟಿ ನೋಡ್ಕೋಬೇಕು ಅವರು ಏನಾಗುತ್ತೆ ಅಂತ. ಆ ರೀತಿ ಇರ್ಬೇಕು. ನಾವು ರೈತರು ಸರ್ ಇಲ್ಲಿ ಕೋಲಾರಿಂದ ಪಾಕಿಸ್ತಾನಕ್ಕೆ ಹೋಗುತ್ತೆ ತರಕಾರಿಗೆಲ್ಲ, ಟೊಮಾಟೊ ಎಲ್ಲ. ನಮ್ ಬೆಲೆ ನಾಶವಾದ್ರೂ ಚಿಂತೆ ಇಲ್ಲ ಸರ್, ರೇಟ್ ಬಂದೇ ಇದ್ರೂ ಚಿಂತೆ ಇಲ್ಲ. ಯುದ್ಧ ಆಗ್ಲೇಬೇಕು, ಯುದ್ಧ ಆಗ್ಬೇಕು, ಅವ್ರನ್ನ ಬಗ್ಗು ಬಡಿಬೇಕು. ಇನ್ನೊಂದ್ಸಲ ಭಾರತದ ಮೇಲೆ ಕಣ್ಣೆತ್ ನೋಡಕ್ಕೂ ಭಯ ಬೀಳ್ಬೇಕು ಅವರು. ಅದು ನಮ್ಮ ಅನಿಸಿಕೆ ಸರ್. ನೋಡಿ, ಈಗ ಪ್ರಮುಖವಾಗಿ ಕೆಲವೊಂದಿಷ್ಟು ರಾಜಕಾರಣಿಗಳ ಹೇಳಿಕೆ ಇದೆಯಲ್ಲ, ಸೊ ಅವರ ಮನೆಯಲ್ಲಿ ಆದ್ರೆ ಅವರು ಹಂಗೆ ಹೇಳ್ತಿದ್ರ ಅಂತೇಳಿ. ಅದೇ ಸರ್ ಇರೋದಲ್ಲಿ ಅವ್ರಿಗೆ ಹೇಗಾಗುತ್ತೆ ಸರ್, ಪ್ರತಿಯೊಬ್ಬರಿಗೂ ಅವ್ರಿಗೂ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರೆ, ಎಲ್ಲ ಇರುತ್ತೆ. ಅವ್ರಿಗೇನಾಗುತ್ತೆ ಹೇಳಿ, ಇಲ್ಲ ಪ್ರಾಬ್ಲಮ್ ಆಗೋದು ಜನಸಾಮಾನ್ಯರಿಗೆ ತಾನೇ. ಅವ್ರಿಗೇನಾಗುತ್ತೆ, ಎಲ್ಲ ಸೆಕ್ಯೂರಿಟಿ ಎಲ್ಲ ಇರುತ್ತೆ, ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ನಿಮ್ದ್ಯಾಗ ಮನೆಯಲ್ಲಿ ಇರ್ತಾರೆ, ಸೆಕ್ಯೂರಿಟಿ ಫುಲ್ ಇರುತ್ತೆ ಅವ್ರಿಗೆ. ಇವಾಗ ನಮ್ ಕರ್ನಾಟಕದಲ್ಲೂ ಒಬ್ಬ ಸೆಲೆಬ್ರಿಟಿ ಅವರು ಒಂದು ಸ್ಟೇಟ್ಮೆಂಟ್ ಸಾಯಿದ್ರೆ ನಮ್ಮ ಸೈನಿಕರು ಸಾಯ್ತಾರೆ ಅಂತ, ಹಿಂಸೆ ನಮ್ಗೆ ಆಗಲ್ಲ ಅಂತ ರಮ್ಯಾ ಅವರು ಸ್ಟೇಟ್ಮೆಂಟ್ ಕೊಟ್ರು. ಅವ್ರು ಸೆಲೆಬ್ರಿಟಿ ಏನು, ಅವ್ರ ಫುಲ್ ಸೆಕ್ಯೂರಿಟಿ ಇರುತ್ತೆ, ಅವ್ರಿಗೇನಾಗುತ್ತೆ ಹೇಳಿ? ಈ
ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ. ಅದೇ ಪಾಕಿಸ್ತಾನದಲ್ಲಿ ಯಾರಾದ್ರೂ ಒಬ್ರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನಾನು ಇಷ್ಟೊತ್ತು ನೋಡ್ಲಿಲ್ಲ. ಹೌದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಮ್ಮ ಪ್ರತೀಕಾರ ಅಥವಾ ಯುದ್ಧ ಇರೋದು ಪಾಕಿಸ್ತಾನದ ಮೇಲೆ ಅಲ್ಲ. ಈ ಉಗ್ರರು ಏನಿದಾರಲ್ಲ ಅವರ ಅಡಗು ತಾಣಗಳನ್ನ, ಅವರ ಏನಿದೆಯಲ್ಲ ಅದನ್ನ ಬುಡ ಸಮೇತ ಕಿತ್ತಾಕ್ಬೇಕು ಅನ್ನೋದು. ಆದ್ರೂ ಕೂಡ ಪಾಕಿಸ್ತಾನ ಇಲ್ಲ ನಾವು ಭಾರತವನ್ನ ಮಟ್ಟ ಹಾಕ್ತೀವಿ, ಅಣುಬಾಂಬ್ ಹಾಕ್ತೀವಿ ಅಂತ ಹೇಳ್ತಾರಲ್ಲ, ಅದ್ರ 10ರಷ್ಟು ಈ ಕೆಲ ರಾಜಕಾರಣಿಗಳಿಗೆ ಯಾಕಿಲ್ಲ ಅಂತ. ಅದೇ ಸರ್, ಅವರು ಅರ್ಧದಿಂದ ಉಗ್ರಗಾಮಿಗಳು, ಇಲ್ಲಿ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ಉಗ್ರಗಾಮಿಗಳು ಇವರು. ಇವರನ್ನು ಮಟ್ಟ ಹಾಕ್ಬೇಕು, ಇಂಥವ್ರಿಗೆ ಗುಂಡಾಗ್ಬೇಕು. ಇಂಡಿಯಾದಲ್ಲಿ ಇಟ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹಾಕ್ತಾರಲ್ಲ, ಅವ್ರ ಮೇಲೆ ಏನೇ ಒಂದು ಕ್ರಮ ತಗೊಳ್ದೇ ಇದ್ರೆ ಇನ್ನೇನಾಗುತ್ತೆ ಹೇಳಿ. ಮೊದಲು ಇಲ್ಲಿರ್ತಕ್ಕಂಥವ್ರು ಬಗ್ಗು ಬಿಡಿಬೇಕು ಸರ್. ಎತ್ತು ಒಳಗಡೆ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಭಯ ಬರ್ಬೇಕು, ಆವಾಗ ಸರೋಗುತ್ತೆ ಸರ್. ಇನ್ನೊಂದು, ಬೇರೆ ಊರಿಂದ ಬಂದು ನಮ್ಮೂರಲ್ಲಿ ದೊರೋಡೆ ಮಾಡಕ್ ಆಗಲ್ಲ, ಸಾಯ್ಸಕ್ ಆಗಲ್ಲ. ನಮ್ಮೂರಲ್ಲಿ ಏನಾದ್ರು ಸಪೋರ್ಟ್ ಇದ್ರೆ ತಾನೇ ಅವ್ರು ಬಂದ್ ಮಾಡಕ್ ಆಗೋದು. ನಮ್ ಇಂಡಿಯಾದಲ್ಲಿ ಕೆಲವರು ಅಂತವ್ರು ಇದ್ದಾರೆ, ಮೊದ್ಲು ಅವ್ರನ್ನ ಎತ್ತಾಕ್ಬೇಕು, ಆವಾಗ ಎಲ್ಲ ಸರೋಗುತ್ತೆ ಸರ್. ಅದಾಗ್ಲೇಬೇಕು, ಯುದ್ಧ ನಡೀಲೇಬೇಕು, ಅವಾಗ ಸ್ಥಿತಿಗೆ ಬರುತ್ತೆ ಸರ್. ಅದೇ ಈಗ ಇಲ್ಲಿ ತನಕ ತಾಳ್ಮೆಯಿಂದ ಇದ್ದಿದ್ದು ಸಾಕಾಗಿದೆ. ಬಟ್ ಈ ಬಾರಿ ಪ್ಲಾನ್ ಹೇಗಿತ್ತು ಅಂದ್ರೆ, ಈ ಘಟನೆ ಆದ ನಂತರ ತಕ್ಷಣ ಅಲ್ಲಿ ಅನುಮಾನ ಬಂದಿರುವಂತಹ ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಅಂದ್ರೆ ಸ್ಥಳೀಯರ ಸಹಕಾರದಿಂದ ಆಗಿರೋದು ಅನ್ನೋದು ಕನ್ಫರ್ಮ್ ಆದ್ಮೇಲೆ 4 ಜನ ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡಿರುವಂಥದ್ದು. ಒಟ್ಟು 20 ಜನರ ಸಹಕಾರ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಈ ಕೆಲಸ ಎಲ್ಲಾ ಕಡೆ ಆಗಬೇಕು. ನೀವು ಹೇಳ್ದಂಗೆ ಈ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದಾರಲ್ಲ, ಫಸ್ಟ್ ಅವರಿಗೆ ಗುಂಡಾಗಬೇಕು, ಅವ್ರಾಗ್ಬೇಕು. ಮೊದಲು ಇವ್ರನ್ನ ಮಟ್ಟ ಹಾಕಿದ್ರೆ ಮತ್ತೆ ಭಾರತದಲ್ಲಿ ಇಂಥವ್ರ ಜೈಕಾರ ಹಾಕೋದು, ಇಂಥವ್ರಿಗೆ ಸಹಾಯ ಮಾಡೋದು ಏನು ಇರಲ್ಲ, ಆವಾಗ ಸರೋಗುತ್ತೆ. ಮೊದಲು ಇಂಡಿಯಾದಲ್ಲಿ ಇರ್ತಕ್ಕಂಥ ಉಗ್ರಗಾಮಿಗಳು ಇವರು ನಮ್ಮ ಪ್ರಜೆಗಳೆಲ್ಲ ಸರ್, ಇವರು ಉಗ್ರಗಾಮಿಗಳು, ಪೊಲಿಟಿಕಲಿ ಉಗ್ರಗಾಮಿಗಳು. ಮೊದಲು ಇಂಥವ್ರನ್ನ ಮಟ್ಟ ಹಾಕ್ಬೇಕು. ಅದೇ ಸರ್, ಈಗ ಇಲ್ಲಿ ತನಕ ನಾವು ತಡ್ಕೊಂಡು ಬಂದಿದ್ದು ಕಾರಣ ಪೊಲಿಟಿಕಲ್ ರೀಸನ್ ಇಂದ. ಇಲ್ಲ ಅಂತಂದ್ರೆ ಅದು ಯಾವಾಗಲೂ ಇದರಲ್ಲಿ ಲೀಡರ್ಸ್ಗಳು, ಈ ರಾಜಕಾರಣಿಗಳು ಪ್ರವೇಶ ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ನಮ್ಮ ಹತ್ರನೇ ಬರ್ತಿರ್ಲಿಲ್ಲ. ಅವರ ರಾಜಕೀಯ ಬೆಳೆ ಬೇಯಿಸೋದಕ್ಕೆ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಈ ಸಮಯದಲ್ಲಿ ಹಂಗಿಲ್ಲ. ಕೆಲವೊಬ್ರು ಅಲ್ಲಿ ಮಾತಾಡ್ತಾರೆ ಅಂತ ಮೂರ್ಖರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾನು ಹೇಳ್ತೀನಿ. ಈಗ ಎಲ್ಲ ರಾಜಕೀಯ ನಾಯಕರು ಒಗ್ಗಟ್ಟಾಗಿದ್ದಾರೆ. ಆದ್ರೆ ಇಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಲ್ಲಿ ಇದೆಯಲ್ಲ, ಅಲ್ಲಿ ಕೆಲವು ಸ್ಥಳೀಯರ ಸಹಕಾರ ಜಾಸ್ತಿ ಇದೆ. ಹಂಗಾಗಿ ಅಲ್ಲಿ ಉಗ್ರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿ ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಈಗ NIA ಟೀಮ್ ಕೂಡ ಮಾಡ್ತಾ ಇದೆ. ಹೌದು ಸರ್, ಥ್ಯಾಂಕ್ ಯು. ಮುಖ್ಯವಾಗಿ ಇಂಥ ಪೊಲಿಟಿಕಲ್ ಲೀಡರ್ಸ್ ಅನ್ನ ನೆಕ್ಸ್ಟ್ ಮತದಾನ ಬಂದಾಗ ತೋರಿಸ್ಬೇಕು ಸರ್. ಇಂಥವ್ರಿಗೆ ಅವಾಗ ಗೊತ್ತಾಗುತ್ತೆ ದೇಶದ ಬಗ್ಗೆ ಅಗೌರವವಾಗಿ ಮಾತನಾಡಿದ್ರೆ ಏನಾಗುತ್ತೆ, ಜನರೆಲ್ಲ ಎಚ್ಚೆತ್ಕೊಂಡಿದ್ದಾರೆ, ಬುದ್ಧಿವಂತರಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ ಸರ್ ಅವ್ರಿಗೆ. ಮೊದ್ಲು ಇಂಥವ್ರನ್ನ ಮಟ್ಟ ಹಾಕಿದ್ರೆ ದೇಶ ಪ್ರೇಮ ಇರ್ತಕ್ಕಂಥವ್ರೇ ಬೇಕು ಸರ್ ರಾಜಕಾರಣಿಗಳು. ಇಂಥವ್ರೆಲ್ಲ ಯಾಕೆ ಸರ್? ಇಂಥ ಜನರೆಲ್ಲ ನಾಲಾಯಕ್ ಸರ್, ಪೊಲಿಟಿಕಲಿ ನಾಲಾಯಕ್. ಅಂತವ್ರ ಮೇಲೆ ಯಾಕೆ ಗುಂಡು ಹಾಕಲ್ಲ ಅನ್ನೋ ಬೇಸರ ನಮ್ಗೆ. ಗುಂಡು ಅವ್ರು ಹಾಕಲ್ಲ ಸರ್, ಜನರು ಹಾಕ್ಬೇಕು ಗುಂಡು ಅಷ್ಟೇ. ಇನ್ನು ಆ ಸಮಯ ಬರುತ್ತೆ. ಎಲ್ಲಿ ತನಕ ತಾಳ್ಮೆ, ಎಲ್ಲಿ ತನಕ ತಡ್ಕೊಳಕ್ಕಾಗತ್ತೆ. ಪ್ರತಿಯೊಬ್ರು ಖಂಡಿತವಾಗಿ ಪ್ರತಿಯೊಬ್ರು ವಿದ್ಯಾವಂತರು. ಇವಾಗ ಪ್ರತಿಯೊಬ್ಬರಿಗೂ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಲಿಂಕ್ ಇದೆ. ಇನ್ನು ಮುಂದೆ ತೋರಿಸ್ತಾರೆ ಏನು ಅಂತ. ಥ್ಯಾಂಕ್ ಯು ಮಂಜುನಾಥ್ ಅವರೇ. ಹನುಮಂತಪ್ಪ ಅವರು ನಮಸ್ಕಾರ. ನೋಡಿ, ಈಗ ಎಲ್ಲ ಕಾಲರ್ಸ್ಗಳು ಅಂದ್ರೆ ಯಾರೆಲ್ಲ ಕರೆ ಮಾಡಿದ್ರಲ್ಲ ಅವರೆಲ್ಲರೂ ಹೇಳ್ತಾ ಇರುವಂಥದ್ದು, ಈ ರಾಜಕಾರಣಿಗಳ ಕೆಲವೊಂದಿಷ್ಟು ಹೇಳಿಕೆಗಳಿಂದಾಗಿ ಪಾಕಿಸ್ತಾನಕ್ಕೆ ಅದು ಪ್ಲಸ್ ಆಗ್ತಾ ಇದೆ. ಅದರ ಜೊತೆಗೆ ಈ ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಬಾರ್ದು, ಯಾವುದೇ ಕಾರಣ ಕೂಡ ಅವರ ಹೇಳಿಕೆ ಇದರಲ್ಲಿ ಬರಬಾರ್ದು, ಫ್ರೀ ಹ್ಯಾಂಡ್ ಅನ್ನು ಕೊಡಬೇಕು ಅಂತೇಳಿ. ಅದೇ ರೀತಿಯಾಗಿ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಕೂಡ ಕೊಡಲಾಗಿದೆ. ಅಂದರೆ ಪ್ರತೀಕಾರಕ್ಕೆ ಯಾವ ರೀತಿಯಾಗಿ ಪ್ರತೀಕಾರ ಬೇಕು ಅನ್ನೋದ್ರ ಬಗ್ಗೆ, ಸ್ಥಳ ಆಗಿರ್ಬೋದು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾರತೀಯ ಆರ್ಮಿನೇ ನೋಡ್ಕೊಳ್ಳುತ್ತೆ. ಈಗ ನಾಯಕರಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ಸೊ ಯಾವಾಗ ಇಡೀ ದೇಶದಾದ್ಯಂತ ಎಲ್ಲ ನಾಗರಿಕರು ಹೊಚ್ಚಿಗೆ ಹೇಳಿದ್ರಲ್ಲ, ಅದಾದ ನಂತರ ಈ ರೀತಿಯ ಒಂದು ಫ್ರೀ ಹ್ಯಾಂಡನ್ನು ಕೊಟ್ಟಿರುವಂಥದ್ದು. ಮತ್ತೊಬ್ಬರ ಕಾಲರ್ಸ್ ಇದ್ದಾರೆ. ನಮಸ್ಕಾರ ರಾಮಸ್ವಾಮಿ ಅವರೇ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ನಾವು ಚನ್ನಪಟ್ಟಣ. ನೋಡ್ತಾ ಇದ್ರಿ, ಮಾಧ್ಯಮಗಳಲ್ಲಿ ನೋಡ್ತಾ ಇದ್ರಿ, ಎರಡು ದೇಶದ ಕಡೆಯಿಂದ, ಪಾಕಿಸ್ತಾನ ಮತ್ತೆ ಭಾರತ ಕಡೆಯಿಂದ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ.
ಮಾತಾಡ್ತಾ ಇದೀವಿ ಹ್ಮ್ ಸರ್. ನಮ್ಗೆ ತಿನ್ನೋಕೆ ಒಂದು ದಿನ ಊಟ ಕಮ್ಮಿ ಆದ್ರೂ ಸರ್, ಹ್ಮ್ ಅವ್ರ ಮೇಲೆ ವಾರ್ ಮಾಡಿ ಅವ್ರನ್ನ ಬಿಸಿ ಮುಟ್ಸಿ ಅವ್ರನ್ನ ಹತ ಮಾಡ್ಬೇಕು ಸರ್. ಹ್ಮ್ 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 ಅಲ್ಲ, ವಾರ್ ಮಾಡೋದಕ್ಕೆ ನಮ್ಮವ್ರು ಏನೋ ಹೆದರ್ಸ್ತಿದಾರ ಅಂತ ಅನ್ಸುತ್ತಾ, ಹೇಗೆ? ಸರ್ ನಮ್ಮರು ನೋಡಿ, ನಾವು ಸಣ್ಣ ಹುಡುಗರಿಂದ ಇಂಡೋ ಪಾಕಿಸ್ತಾನ ಅವರೆಲ್ಲ ನೋಡಿ 70s 61 ಇಲ್ಲೆಲ್ಲ ನೋಡಿದೀವಿ ಸಣ್ಣ ಹುಡುಗರು. ಅವಾಗ ಹ್ಮ್ ನಾವೇನಾದ್ರೂ ಈಗೇನಾದ್ರು ಶಾಂತಿ ಪಾಂತಿ ಅಂತ ಇಲ್ಲಿರೋ ಲೋಕಲ್ ನಮ್ಮ ಕ್ರಿಶ್ಚಿಯನ್ಸ್ ಇದ್ರಲ್ಲ ಸೂಳೆ ಮಕ್ಕಳು, ಹ್ಮ್ ಅವ್ರ ಮಾತು ಕಟ್ಕೊಂಡು ಏನ ಹೋದ್ರೆ ಅವ್ರು ನಮ್ಮನ್ನ ಮತ್ತೆ ಮಟ್ಟ ಹಾಕ್ತಾರೆ. ಇವ್ರು ಒಂಥರ ಅವ್ರ ಮಗ್ಳು ಚೂರು ಇದ್ದಂಗ, ಅವ್ರು ಯಾವಾಗ್ಲೂ ಯಾವ ಟೈಮಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಹ್ಮ್ 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 ಏನಾರ ಮಾಡಿ ಬಿಸಿ ಮುಡಿಸ್ಬೇಕು ಅವ್ರಿಗೆ. ಬಿಸಿ ಮುಡ್ಸೋದೇನೋ ಹತ ಮಾಡ್ಬೇಕು ಅವ್ರನ್ನ. ಹ್ಮ್ 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 ಅಷ್ಟೇ ಖಂಡಿತ ಆ ಸಮಯ ಅಂತೂ ಬಂದಾಗಿದೆ. ಸರ್. ಇನ್ನು ನಾವು ನಿಧಾನ ಮಾಡಿದಷ್ಟು ನಾವು ಏಡಿಗಳಾಗ್ಬಿಡ್ತೀವಿ. ಅವರು ಸಮಯ ಸಾಧಕರು. ಅದೇ 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 ಏನಂದ್ರೆ ಈಗ ಒಂದು ಬಿಸಿಯಲ್ಲಿ ಕೈ ಹಾಕಿದ್ರೆ ಸುಟ್ಟು ಹೋಗುತ್ತಲ್ಲ, ಸೊ ಹಂಗಾಗಿ ಈಗ ಅವರು ಎಚ್ಚೆತ್ಕೊಂಡಿರ್ತಾರೆ, ಸ್ವಲ್ಪ ಸಮಯ ಬೇಕು ಅಂತ ಸಮಯ ತೆಗೆದುತ್ತಿದ್ದಾರೆ. ಅದನ್ನ ಬಿಟ್ರೆ ಪ್ರತಿಕಾರ ಅಂತ ಇದ್ದೇ ಇರುತ್ತೆ. ಟೈಮ್ ನೋಡಿ ಹೊಡಿಬೇಕು. ಈಗ ನೀವ್ ಹೇಳ್ದಂಗೆ ಈಗ ಬಾರಿ ಹುಷಾರಾಗಿದ್ದಾರೆ, ಎಲ್ಲಾ ಕಡೆ ಕೇರ್ಫುಲ್ ಆಗಿದ್ದಾರೆ. ಹೌದೌದು. ಈಗ ನೋಡಿ ಅಲ್ಲಿ ಹೇಗಿದೆ ಅಂತ ಹೇಳಿ, ಈ ಉಗ್ರರು ಇದಾರಲ್ಲ ಪಾಕಿಸ್ತಾನದ ಸೇನೆಗೆ ಸೇರ್ಕೊಂಡಿದ್ದಾರಂತೆ. ಇಂಥವ್ರನ್ನ ಸುಮ್ಮನೆ ಬಿಡ್ಬೇಕಾ? ಮಾಡಿರುವಂತ ನೀಚ ಕೆಲಸ. ಈ ಘಟನೆ ಆದ ನಂತರ, ಭಾರತ ತಿರುಗಿ ಬಿದ್ದಾದ ನಂತರ ಆ ಪಾಕಿಸ್ತಾನದ ಉಗ್ರರು ಪಾಕಿಸ್ತಾನದ ಸೇನೆಗೆ ಸೇರ್ಕೊಂಡಿದ್ದಾರೆ ಅಂತೇಳಿ ಇಂಡೈರೆಕ್ಟ್ ಆಗಿ ಇವ್ರನ್ನ ಪಾಕಿಸ್ತಾನ ಸಪೋರ್ಟ್ ಮಾಡ್ತಾ ಇದ್ದಂಗೆ ತಾನೆ ಲೆಕ್ಕ ಹಾಕೊಳ್ಳಿ. ಈಗ ನೋಡಿ, ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾನೆ. ಈಗ ಸೌದಿ ಅರೇಬಿಯಾಕ್ಕೆ ಹೋಗಿದ್ದಾರೆ, ಅಮೆರಿಕದ ಹತ್ರ ಹೋಗಿದ್ದಾರೆ ಸಂಧಾನ ಮಾಡಿ ಅಂತ. ಇವ್ರು ಸಂಧಾನ ಮಾಡಿ ನಮ್ಮನ್ನ ಸಂಧಾನ ಮಾಡಿ ಕೊನೆಗೆ ಡೈರೆಕ್ಟ್ ಆಗಿ ಹೊಡಿತಾರೆ ಇನ್ನೊಂದ್ಸರಿ. ಅಲ್ಲಿ ಎಲ್ಲ ಕಾಶ್ಮೀರ ಎಲ್ಲ ಬೆಂಗಳೂರು ಬಂದು ಹೊಡೆದೋಗ್ತಾರೆ ಹಂಗ್ ಮಾಡಿದ್ರ. ಸಾರ್ ಇದನ್ನ ಪಬ್ಲಿಕ್ ಅಲ್ಲಿ ಮಾತಾಡಿದ್ರು ನಮ್ಗೆ ಒಂಥರ ಎಫೆಕ್ಟ್ ಆಗುತ್ತೆ. ಏನಾಗಿದೆ ಗೊತ್ತು ಅಂದ್ರೆ ಬೇಕಾದ್ರೆ ಎಲ್ಲರ ಪಬ್ಲಿಕ್ ಎಲ್ಲ ಕರೆದಿ ಒಂದು ನೋಟ್ ಬರ್ತ್ ಕಳಿಸ್ತೀನಿ ನಿಮ್ಗೆ ಸರಿಯಾಗಿ. ನಾನು 1990ನೇ ಇಸ್ವಿಯಿಂದ ನೋಡ್ತಾ ಇದ್ದೀವಿ ಜಮ್ಮು ಕಾಶ್ಮೀರದಲ್ಲಿ ಏನಾಗಿದೀವಿ. ಈಗ ಮೊನ್ನೆ ಅಲ್ಲಿ ಇದ್ದಾನಲ್ಲ ಅವನು ಫರೂಕ್ ಅಬ್ದುಲ್ಲಾ, ಟೆರರಿಸ್ಟ್ಗಳನ್ನ ಅರೆಸ್ಟ್ ಮಾಡ್ಬೇಕಂತ ಅವನ್ನ. ಅವನಿದ್ದಾಗ ಏನಾಗಿದೆ ಅಲ್ಲಿ ಏನಾಗಿದೆ, ಕಾಶ್ಮೀರಿ ಪಂಡಿತರೆಲ್ಲ ನಿರಪರಾಧಿಗಳಿಗೆ ಹಿಂಸೆಯಿಂದ ನರಕಯಾತನೆ ಪಟ್ಟಿ ಎಲ್ಲ ಡೆಲ್ಲಿಗೆ ಬಂದ್ರು ಅವರು. ಅವತ್ತು ಅಪೋಸ್ ಮಾಡಿದ್ರು LK ಅಡ್ವಾಣಿ ಒಬ್ರು. ಅವರು ಕಾಂಗ್ರೆಸ್ನವ್ರು ಸಪೋರ್ಟ್ ಆಗಿ ಅಲ್ಲಿ ಅಧಿಕಾರ ಮಾಡಿದ್ರಲ್ಲ, ಫರೂಕ್ ಅಬ್ದುಲ್ಲಾ, ಮೆಹಬೂಬಾ, ಅವಳ ಮುಫ್ತಿ ಮೊಹಮ್ಮದ್ ಸೈಯದ್ ಈಗಿದಾನಲ್ಲ, ಏನ್ ಮಾಡ್ತಾ ಇದಾರೆ ಅಲ್ಲಿ ಲೋಕಲ್ ಪೀಪಲ್ಗೆ ಪ್ರೊಟೆಕ್ಷನ್ ಅವರು. ಅಲ್ಲಿರುವಂತ ಲೋಕಲ್ಸ್ ಅವ್ರ ಟೆರರಿಸ್ಟ್ ಎಲ್ಲ ಸಪೋರ್ಟ್. ಅದಕ್ಕೆ ಈಗ ಮೇನ್ ಇರೋದು ನಮ್ಮ ಒಳಗಡೆ ಯಾರೆಲ್ಲ ಇದ್ದಾರೆ, ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಕೊಡ್ತಿದ್ದಾರೆ ಅವ್ರನ್ನ ಮಟ್ಟ ಹಾಕುವಂತ ಕೆಲಸ ಆಗ್ಬೇಕು. ಅದು ಆಗ್ತಾ ಇದೆ ಸರ್. ನಿರ್ದಾಕ್ಷಿಣ್ಯವಾಗಿ ಮಾಡ್ಬೇಕಿದನ್ನ. ಹೌದು. ಈಗ ನೋಡಿ 75 ವರ್ಷ ಆಗಿ ಸ್ವತಂತ್ರ ಬಂದು ಇವತ್ತು ನಾವು ಕಾಶ್ಮೀರದಲ್ಲಿ ನಮ್ಮ ದೇಶದಲ್ಲಿ ಬಾವುಟ ಆಗ್ತಾ ಇರ್ಲಿಲ್ಲ. ಹುಬ್ಬಳ್ಳಿನಲ್ಲಿ ಬಾವುಟ ಆರ್ಸಕ್ಕಾಗ್ಲಿಲ್ಲ ನಮ್ಮಲ್ಲಿ. ಏನ್ ನಾವು ಈ ಬೆಂಗಳೂರಲ್ಲೇ ನಾವು ಫ್ರೀಯಾಗಿ ಓಡಾಡಕ್ಕಾಗಲ್ಲ. ಬನ್ನಿ ಮಾರ್ಕೆಟ್ ಅಲ್ಲಿ ಎಲ್ಲ ಒಂದು ಗಾಡಿ ಹಾಕ್ಬಿಟ್ಟು ಹೋಗಿ ನೋಡ್ರಿ, 10 ನಿಮಿಷಕ್ಕೆ ಬರೋದು ಗಾಡಿನೇ ಇರಲ್ಲ, ಕೇಳಕ್ ಹೋದ್ರೆ ನಾವೇ ಇರಲ್ಲ. ಆ ಪರಿಸ್ಥಿತಿ ಇದೆ ಈಗ ಬೆಂಗಳೂರಲ್ಲೇ ಇದೆ. ನಮ್ಮ CM ಹೇಳ್ತಾರೆ ಅವರು ಎಲ್ಲಾನು ಭಾಗ ಕೊಡ್ಬೇಕಂತ ಅವ್ರಿಗೆ. ಬೇರೆ ಜಾತಿಲಿ ಬಡವ್ರು ಯಾರು ಇಲ್ವಾ? ಇವತ್ತು ಬ್ರಾಹ್ಮಣರಲ್ಲಿ ಎಷ್ಟು ಬಡವರು ಇದಾರೆ ಗೊತ್ತಾ? ಎಷ್ಟು ಜನ ಪಾಪ ಅವ್ರವ್ರ ಮನೆಗಳಲ್ಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಹೆಸರಿಗೆ ನಾವು ಮುಂದುವರೆದ ಜಾತಿ ಅಂತ ನಾವ್ ಹೇಳ್ತೀವಿ. ಪಾಪ ಎಷ್ಟು ಜನ ಬಡವರು ಇದಾರೆ ಅವರಲ್ಲಿ. ಅವ್ರ ಕಣ್ಣು ಕಾಣಿಸಲ್ವಾ ನಮ್ಮ CMಗೆ? ಓಕೆ, ನಿಮ್ಮ ಪ್ರಕಾರ ಯುದ್ಧ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ಇದೆ ಸರ್. ಕಂಪಲ್ಸರಿ. ಒಂದು ದಿನ ಊಟ ಹೋದ್ರು ಚಿಂತೆ ಇಲ್ಲ, ನಾವು ಏನ್ ಬೇಕು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ. ಎಸ್, ಓಕೆ ಓಕೆ, ಆಗ್ಲಿ. ನಿಮ್ಮ ಧ್ವನಿ ಆದ್ರೂ ಯಾರಿಗೆ ತಲುಪಬೇಕು ಅದು ತಲುಪಲಿ ಅಂತ ಹೇಳಿ. ತಲುಪಲಿ. ಥ್ಯಾಂಕ್ ಯು ಸರ್. ಚೆನ್ನೈ ಅವರೇ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹೇಳಿ ಸರ್. ಹೇಗಿದ್ದೀರಿ? ಊಟ ಮಾಡಿದ್ರಾ? ಈಗ ನಮಸ್ಕಾರ ಸರ್. ಕೇಳಿಸ್ತಿಲ್ವಾ? ನನ್ನ ವಾಯ್ಸ್ ಕೇಳಿಸ್ತಿದೆಯಲ್ಲ? ಹಲೋ. ಹಾ. ಏನ್ ಸರ್, ರಾಜನಾಥ್ ಸಿಂಗು ಮತ್ತೆ ನಮ್ಮ ಮೋದಿ ಸಾಹೇಬ್ರು ಮತ್ತೆ ಅಮಿತ್ ಶಾ ಸರ್ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಕೂತಿದಾರ ಸರ್ ನಮ್ಮ ದೇಶಕ್ಕೋಸ್ಕರವಾಗಿ. ನಮ್ಮನ್ನು ಕರಿ ಸರ್, ನಾವು ಬರ್ತೀವಿ. ನಿಮ್ ಜೊತೆಗೆ ನಾವು ಬರ್ತೀವಿ. 70 ವರ್ಷ ವಯಸ್ಸು, ನಾನು ಬರೋಕ್ಕೂ ರೆಡಿ ಇದ್ದೀನಿ.
ವಯಸ್ಸು ನನಗೆ ಎಷ್ಟು ಅಂದ್ರೆ 70 ವರ್ಷ ಎಷ್ಟು ವಯಸ್ಸು ಸರ್. ನಮ್ಗೆ ನಾನು ಬರೋಕ್ ರೆಡಿ ಇದ್ದೀನಿ. ಕಾರ್ಗಿಲ್ ಯುದ್ಧದಲ್ಲಿ ಇಡೀ APMC ಮಾರ್ಕಂಡೆ ಲಾರಿ ತರಕಾರಿಗಳು ಕಳ್ಸ್ಕೊಟ್ಟ ನಾವು ಕಾರ್ಗಿಲ್ ಯುದ್ಧದಲ್ಲಿ. ಇನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಇನ್ನು ಅವ್ರು ಇಷ್ಟ ಬರ್ತಾ ಇರ್ತಾರೆ, ಸಾವಿರದ ಜಾಸ್ತಿ ಆಗುತ್ತೆ. ಮೊದ್ಲು ಇವರು ಸದಾ ಪ್ರಧಾನ ಬಡಿಬೇಕು, ಬಡ್ದಾಗಲ್ಲ ನಮ್ ದೇಶ ಉದ್ಧಾರ ಆಗೋದು, ಇಲ್ಲ ಉದ್ಧಾರ ಆಗಲ್ಲ. ಭಾರತ ಅಂದ್ರೆ ಅವರು ತಿರುಗಿ ನೋಡ್ಕೋಬೇಕು, ಏನಪ್ಪ ಹೆಸರು ಹೇಳ್ದ ಮಡಿಗೆರ ಇವರು ಅಂತ. ಆ ರೀತಿ ಇರ್ಬೇಕು ಸರ್ ಇಲ್ಲಿ. ಏನ್ ಮಾಡುದು ಸರ್? ಖಂಡಿತ ಖಂಡಿತ ನಿಮ್ಮ ಆ ಕಿಚ್ಚು ಖಂಡಿತವಾಗಿಯೂ ಕೂಡ ಈಗ ನೀವು ಹೇಳ್ತಾ ಇರೋದು ಡಿಲೇ ಆಗ್ತಾ ಇದೆ ಅಂತ ಹೇಳಿ, ತಡ ಆಗ್ತಾ ಇದೆ, ಆಗಬಾರ್ದು. ನಂಗೆ 70 ವರ್ಷ ವಯಸ್ಸಿದೆ ಸರ್. ನಾನು ಇವಾಗ ನಾನು ಬರೋಕ್ ರೆಡಿ ಇದೀನಿ ಸರ್. ನಾನು ಕಲ್ಸ್ಕೊಡಿ ಸರ್, ನಾನು ಹೋಗ್ತೀನಿ ನಾನು ಅಲ್ಲಿಗೆ. ಅಲ್ಲ ಈಗ ಏನ್ ಗೊತ್ತಾ, ಅಲ್ಲಿ ಯಾರೆಲ್ಲ ಸೈನಿಕರಿದಾರಲ್ಲ ಅವರೇ ಸಾಕು. ಅವರ ಮನೆ ಒಳಗೆ ನುಗ್ಗಿ ಅಲ್ಲಿ ಅವರ ನೆಲದಲ್ಲಿ ನಮ್ಮ ಬಾವುಟವನ್ನ ಹಾರಿಸೋದಕ್ಕೆ ದೊಡ್ಡ ವಿಷಯನೇ ಅಲ್ಲ. ರಕ್ತ ಕುದೀತೆ, ಇಲ್ಲಿ ರಕ್ತ ಕುದೀತೆ ಇದೆ ಸರ್ ನಮ್ಗೆ. ಆದ್ರೆ ಈ ಕೆಲ ರಾಜಕಾರಣಿಗಳಿಗೆ ಯಾಕೆ ತಿಳಿತಾ ಇಲ್ಲ ಅಂತೇಳಿ. ನಿಮ್ಮ 70 ವರ್ಷದ ವಯಸ್ಸಾಗಿದ್ರು ಕೂಡ ನಿಮ್ಮ ಆಕ್ರೋಶ ಆವೇಶವನ್ನ ನೋಡ್ತಾ ಇದ್ರೆ ನಮ್ ಕಣ್ಣಲ್ಲಿ ನೀರ್ ಬರ್ತದೆ ಸಾ. ಅವ್ರು ಮಾಡಿರುವಂತ ಕೆಲಸಕ್ಕೆ ಕಣ್ಣಲ್ಲಿ ನೀರ್ ಬರ್ತದೆ ಸರ್ ನಮ್ಗೆ. ನನ್ನ ಮಕ್ಕಳ ಜೀವ ಸಹಿತ ಮಕ್ಕಳು ಮುಚ್ಚಿದಂತ ತಕಮಿಲ್ಲಿ ನಮ್ಮ ದೇಶದಲ್ಲಿ ನ್ಯಾತಾಕರ್ ನಮ್ಗೆ ಸಮಾಧಾನ. ಅಲ್ಲಿವರೆಗೂ ನಮ್ಗೆ ಸಮಾಧಾನ ಬರಲ್ಲ ಸಾ ನಮ್ಗೆ. ಅಂದ್ರೆ ಹೆಂಗ ಪ್ರತಿಕಾರ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತಾ ಇದ್ರಿ? ಇದು ಸತ್ಯವಾದ ಸತ್ಯ ಮಾತು, ಭಾರತ ಮಾತಾ ಸಾಕ್ಷಿ ಆಗಲು ನಾನು ಆಸೆ ಪಡ್ತಾ ಇದ್ದೀನಿ. ಇದೊಂದೇ ಸರ್ ನಮ್ ಖಂಡಿತ ಕೇಳ್ಕೊತಾ ಇರೋದು ನಾನು. ಅವ್ರ ಜೀವ ಸಹಿತ ತಕೊಂಡ್ಬರ್ಬೇಕು, ನಮ್ ದೇಶ ನ್ಯಾತಾಕ್ಬೇಕು, ನಮ್ ಕಣ್ಯಾರ ನೋಡ್ಬೇಕು ಆ ನನ್ನ ಮಕ್ಕಳನ್ನ. ಈಗ ಕೆಲವರು ಯುದ್ಧ ಬೇಡ ನಮಗೆ ಶಾಂತಿ ಬೇಕು, ಯುದ್ಧ ಬೇಡ ನಮಗೆ ಶಾಂತಿ ಬೇಕು ಅಂತ ಹೇಳ್ತಾರಲ್ಲ. ಹನುಮಂತ ಅವರೇ ನಮಸ್ಕಾರ. ಈಗ ಇಲ್ಲಿ ಕೇಳಿಲಿ, ಈಗ ಕೆಲ ನಾಯಕರು ಹೇಳ್ತಾ ಇರುವಂತದ್ದು ಯುದ್ಧದ ಅವಶ್ಯಕತೆ ಇಲ್ಲ, ನಮ್ಗೆ ಶಾಂತಿ ಬೇಕು ಅಂತ ಹೇಳಿ. ಅಂತವ್ರಿಗೆ ಏನ್ ಹೇಳ್ತೀರಿ? ಟಿವಿ ನೋಡ್ತಾ ಇದ್ರಿ, ವ್ಯಾಲ್ಯೂಮ್ ಕಮ್ಮಿ ಮಾಡ್ಕೊಳ್ಳಿ. ಏನ್ ಸರ್ ಮಾಡುದು? ಪರಿಸ್ಥಿತಿ ಹಂಗ್ ಕಾಣಿಸ್ತಾ ಇದೆ ಸರ್, ನಮ್ ಕಣ್ಣಿಗೆ ಕಾಣಿಸ್ತಾ ಇರೋದು ಪರಿಸ್ಥಿತಿ. ಆ ಪರಿಸ್ಥಿತಿ ನಮ್ಗೆ ಕೇಳ್ತಾ ಇದೆ ಸರ್. ಇದು ಇಲ್ಲ ಸರ್, ಕಮ್ಮಿ ಮಾಡಿದೀವಿ ಸರ್ ನಾವು. ಟಿವಿನೇ ನೋಡ್ತಾ ಇದೀವಿ ಸರ್ ನಾವು. ನೀವು ಮಾತಾಡ್ತಾರ ಕೇಳಿಸ್ಕೊತಾ ಇದೀವಿ ನಾವು. ಇರ್ಲಿ, ಈಗ ಏನ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಹೋಗಿರುವಂತ ಪ್ರಾಣವನ್ನ ವಾಪಸ್ ಅಂತೂ ತರಕಂತ ಆಗಲ್ಲ. ಬಟ್ ಅದಕ್ಕೆ ಪ್ರತಿಕಾರ ಬೇಕೇ ಬೇಕು. ಅಮಾಯಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕಗ್ಗೋಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಕ್ಕಾಗಲ್ಲ, ಬಿಡೋದು ಇಲ್ಲ. ಬಟ್ ಸಮಯ ಬೇಕಾಗ್ತಾ ಇದೆ, ಬಿಟ್ರೆ ಇನ್ನೇನಿಲ್ಲ. ಈ ಬಾರಿ ಅಂತೂ ಪ್ರತಿಕಾರ ಭಯಂಕರವಾಗಿರುತ್ತೆ. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಮಂಡ್ಯದಿಂದ ರೀ. ಈಗ ಈ ಪಾಕಿಸ್ತಾನ ಇದೆಯಲ್ಲ, ಇದೆಲ್ಲ ನೀರ್ ಕಟ್ ಮಾಡಿದ್ವಿ, ಅವ್ರ ಜೊತೆಗೆ ಯಾವುದೇ ರೀತಿಯಾಗಿ ವ್ಯಾಪಾರ ಇರಬಾರ್ದು ಅಂತ ಯಾವುದು ನಮ್ಮ ಕಡೆಯಿಂದ ಯಾವುದೇ ಹೋಗ್ತಾ ಇಲ್ಲ. ಆಮೇಲೆ ರಾಯಭಾರಿ ಕಚೇರಿಯನ್ನು ಕೂಡ ಬಂದ್ ಮಾಡಿದ್ವಿ, ಅದಕ್ಕೂ ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿ. ಆದ್ರೂ ಕೂಡ ತನ್ನ ನರಿ ಬುದ್ಧಿಯನ್ನು ಬಿಡ್ತಾ ಇಲ್ಲಲ್ಲ. ಇಲ್ಲ, ನಾವು ಭಾರತ ಯುದ್ಧ ಹೋರಾಟವನ್ನ ಮಾಡೋದಕ್ಕೆ ರೆಡಿ ಇದ್ದೇವೆ, ಯುದ್ಧವನ್ನ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಸರಿ ಸಾಹೇಬ್ರೆ, ನಾ ಒಂದ್ ಮಾತು ಹೇಳಿಲ್ಲ ನಿಮ್ಗೆ. ಹೇಳಿ. ಈಗ ನಿಮ್ಗೆ ಯುದ್ಧ ಮಾಡ್ಬೇಡ ಅಂತ ಹೇಳಿದಾರೆ ಯಾರ್ರಿ? ಮಾಡ್ರಲ್ಲ, ಯಾರು ಬೇಡ ಅಂತಾರೆ? ಬರೀ ಯುದ್ಧ ಮಾಡ್ತೀನಿ, ನಾ ವಿಮಾನ ಹಾರುತ್ತೆ, ಅದು ಮಾಡದೆ ಇದು ಮಾಡದೆ ಅಂತ ಹೇಳ್ತಿರಲ್ಲ. ಯುದ್ಧ ಮಾಡ್ರಿ. ಯಾರು ನಿಮ್ಗೆ ಬೇಡ ಅಂತಾರೇನ? ಅವರು ಯಾರ ಕಾಂಗ್ರೆಸ್ನವರು ಸಪೋರ್ಟ್ ಮಾಡಿರಲ್ಲ, ಹೌದಿಲ್ರಿ? ನಿಮ್ಗೆ ಯುದ್ಧ ಮಾಡ್ರಿ, ನಾವ್ ಏನ್ ಬೇಕಾದ್ರೆ ನಿಮ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಕೋಳಿ ಕೇಳಿ ಸಂಬಾರ ಹರಿತಾರೇನ್ರಿ? ಈಗ ನಾವು ಇಬ್ಬರೇ ಯುದ್ಧ ಮಾಡ್ಬೇಕೀಗ. ಘಟನೆ ಆಗಿ ಎಷ್ಟು ದಿನ ಆಯ್ತು? ಹೌದಲ್ವೇನ್ರಿ? ಘಟನೆ ಆಗಿ ಎಷ್ಟು ದಿನ ಆಗಿತ್ತು? ಈಗ ನಾನ್ ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ, ಘಟನೆ ಆಗಿ ಎಷ್ಟು ದಿನ ಆಯ್ತು? 22ನೇ ತಾರೀಕು ಆಗಿರೋದ್ರಿ. 22, ಇವತ್ತಿಗೆ 10-12 ದಿನ ಆಯ್ತು, ಹೌದಲ್ರಿ? ಇಷ್ಟೋ ತನಕ ಬಿಸಿ ಹಂಗೆ ಇರುತ್ತಾ? ಅದು ಮಾಡ್ಬೇಕಲ್ಲ, ಪ್ರತಿಕಾರ ಬೇಕಲ್ವಾ? ಅದನ್ನೇ ನಾ ಹೇಳಾಗಿತ್ತಿರೋದು, ಮಾಡ್ರಲ್ಲ. ಯಾಕೆ ನೀವು ಹಿಂಗೆ ಕೋಳಿ ಕೇಳಿ ಸಂಬಾರ ಇದೀನ ಮಾಡ್ಲು? ಅವ್ರು ಕೇಳ್ತಿ, ಇವ್ರು ಹೇಳ್ತೀವಿ, ಅಮೆರಿಕ ಸಪೋರ್ಟ್ ಅಂತೀರಿ, ಇನ್ನೊಬ್ಬ ಯಾರೋ ಸಪೋರ್ಟ್ ಅಂತೀರಿ. ನಿಮ್ಗೆ ಯಾರ್ರಿ ಬೇಡ ಅಂತಾರೆ? ಮಾಡೋಕ್ ಬಿಟ್ಟು ಮಾಡ್ಬೇಕು, ಹೌದಲ್ರಿ?
ಅಲ್ಲಿ ಮತ್ತೆ ಈಗ ನಿಮ್ಗೆ ಯಾಕೆ ಹಂಗ ಅನ್ಸ್ತಾ ಇದೆ? ಈಗ ಘಟನೆ 22ನೇ ತಾರೀಕು ಅಂದ್ರೆ ಇವತ್ತಿಂದ 10ರಿಂದ 12 ದಿನ ಆಯ್ತು. 12 ದಿನ ಆದ್ರೂ ಕೂಡ ನಮ್ಮ ಕಡೆಯಿಂದ ಏನೂ ಆಗಿಲ್ಲ. ಬರೀ ಟ್ವೀಟ್ ಮಾಡ್ತೀವಿ ಬಿಟ್ರೆ, ಭಾಷಣ ಬಿಗ್ತೀವಿ ಬಿಟ್ರೆ ಯಾವುದೇ ಪ್ರತಿಕಾರ ಇದುವರೆಗೂ ಆಗಿಲ್ಲ. ಆದ್ರೆ ಪಾಕಿಸ್ತಾನದಿಂದ ಆಗ್ತಾ ಇರೋದು 12ನೇ ಬಾರಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಗುಂಡಿನ ದಾಳಿ ಅವ್ರ ಕಡೆಯಿಂದ ನಡೀತಾ ಇದೆ. ತಪ್ಪು ಮಾಡಿದ್ದು ಅವರೇ. ಇಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ? ಮಾಡಿದಾರೆ ಅದನ್ನ ಹೇಳಿದ್ ನೀವು. ಬರೀ ವಾಟ್ಸಾಪ್ ವೀರರು ನಮ್ಮಲ್ಲಿ ಇರೋರೆಲ್ಲ, ವಾಟ್ಸಾಪ್ ವೀರರು, ಸೋಷಿಯಲ್ ಮೀಡಿಯಾ ವೀರರು, ಬರೀ ಎಲ್ಲ ಇಂಥ ಮಾಡೋದ್ರಿ. ನೀವ್ ಹೋಗ್ರಿಪ್ಪ, ನೀವ್ ಹೋಗಿ ಮಾಡ್ರಿ. ನಿಮ್ಗೆ ಯಾರು ಬೇಡ ಅಂತಾರೆ? ನಿಮ್ ಮಾಡೋ ಅಪೋಸಿಷನ್ ಅವ್ರು ಹೇಳಿದಾರೆ ತಾನೇ, ನೀವು ಮಾಡ್ರಿ, ನಾವ್ ಏನ್ ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಂಥದೇ ಮಾಡ್ಕೊಂತ ನೋಡ್ರಿ. ಅವ್ರಿಗೆ ಯಾರು ಸತ್ತಾರ ಅವ್ರಿಗೆ ಅನ್ಯಾಯ ಆಗಿರೋದಂತ ಕರೆ ಇದೆ, ಅವ್ರಿಗೆ ನ್ಯಾಯ ಸಿಗ್ಬೇಕಾಗಿದೆ. ಹೌದಲ್ಲ? ಬೇರೆ ದೇಶ ಆಗಿದ್ರೆ ಏನ್ ಮಾಡಿದ್ವಿ? ಇಷ್ಟೊತ್ತಿಗೆ ಹೋಗಿ ಅವ್ರ ಮೇಲೆ ಬಾಂಬ್ ಹಾಕಿ ಎಲ್ಲ ಉಡಾಯಿಸಿದಾರಪ್ಪ. ಅಮೆರಿಕ ಆಗಿದ್ರೆ ನೀವೇನ್ ಮಾಡ್ತೀರಿ? ಅಮೆರಿಕ ಬರೇ ನಾವು ಜಗತ್ತೆಲ್ಲ ನಮ್ಗೆ ಸಪೋರ್ಟ್ ಮಾಡ್ರಿ. ನಿಮ್ಗೆ ಯಾರು? ನಾನು ಅದಕ್ಕೆ ಸರ್ ಇವತ್ತು ಪಬ್ಲಿಕ್ ಕಾಲ್ ತಗೊಂಡಿರುವಂತ ಉದ್ದೇಶ ಏನು ಅಂತಂದ್ರೆ ಅದೇ. 22ನೇ ತಾರೀಕಿಗೆ ಘಟನೆ ಆಗತ್ತೆ. 13-14 ದಿನ ಆಯ್ತು. ಪ್ರತಿಕಾರ ಅಂತ ಹೇಳ್ತಾನೆ ಬಂದಿದೀವಿ. ಇದುವರೆಗೂ ಕೂಡ ಏನೂ ಆಗಿಲ್ಲ. ಯಾಕೆ? ಬರೀ ಅವರು ಅದೇ ಹೇಳ್ತಾರೆ. ಕೇಳಿದ್ರೆ ಸಮಯ ಬೇಕು, ಟೈಮ್ ಫಿಕ್ಸ್ ಮಾಡ್ಬೇಕು. ಯಾವನ್ರಿಗೆ ಬೇಕು? ಉಗ್ರರಿಗೆ ಏನ್ ಟೈಮ್ ಬೇಕು? ಹಾಕಿ ಎಲ್ಲಾದ್ರೂ ಹೋಗಿ. ಅದನ್ನೇ ನಾವ್ ಹೇಳೋದು. ನೀವು ಎಲ್ಲೆಲ್ಲಿ ಹೋಗಿ ಯಾವ್ದಾದ್ರು ಸಮಾರಂಭ ಕಾರ್ಯಕ್ರಮದಲ್ಲಿ ಹೋಗಿ ಉಗ್ರನ್ನ ಸದೆ ಬಳಿತು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳಿ ಹೇಳ್ತಿರಲ್ಲ, ಅದು ಯಾವಾಗ ಆಗತ್ತೆ ಅಂತ? 1 ದಿನ 2 ದಿನ ಆಯ್ತಲ್ಲ. 22ನೇ ತಾರೀಕು ಆಗಿರೋದ್ರಿ. ಏನ್ ನಾವೆಲ್ಲ ನಿರೀಕ್ಷೆ ಮಾಡ್ತೀವಿ, ಮೋದಿ ಅವ್ರು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಒಳಗ್ ಹೋಗ್ತಾರೆ, ಜನದೊಳಗ್ ಹೋಗ್ತಾರೆ, ಆಕಾಶದಾಗ ಬರ್ತಾರೆ, ಹಂಗ್ ಮಾಡ್ತಾರೆ, ಹಿಂಗ್ ಏನು ಮಾಡವಲ್ರಪ್ಪ. ಬರೀ ಹಿಂಗೆ ಬರೀ ಮಾತು ಆಯ್ತು ಅಂತ ಹೇಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು. ಎಸ್, ನೋಡಿ, ಪ್ರಮುಖವಾಗಿ ಪ್ರತಿಕಾರ ಯಾವಾಗ ಅಂತ 22ನೇ ತಾರೀಕಿನಿಂದ ಈ ಕೂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾಗಿ ಭಾರತದ ಕಡೆಯಿಂದ ಏನು ಸದ್ದು ಆಗ್ತಾ ಇಲ್ಲ. ಏನೋ ಯುದ್ಧ ವಿಮಾನಗಳು ಬಂದಿದೆಯಂತೆ, ತಾಲೀಮು ನಡೀತಾ ಇದೆ ಅಂತೆ, ಗೊತ್ತಿಲ್ಲಪ್ಪ ನನಗಂತೂ. ಮಾಡಲಿ, ಅದೇನು ತಪ್ಪೇನಿಲ್ಲ. ಆದರೆ 12ರಿಂದ 13 ದಿನ ಆಯಿತು, ಆದರೂ ಕೂಡ ಪ್ರತಿಕಾರ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಬೇಸರ ಆಗತ್ತೆ. ಪದೇ ಕದನ ವಿರಾಮ ಪಾಕಿಸ್ತಾನದಲ್ಲಿ ಉಲ್ಲಂಘನೆ ಆಗ್ತಾ ಇದೆ, ಆದರೂ ಕೂಡ ನಮ್ಮ ಕಡೆಯಿಂದ ಏನು ನಡೀತಾ ಇಲ್ಲ ಅಲ್ಲಿ. ಯಾಕೆ ಸಮಯ? ಇನ್ನು ಎಷ್ಟು ದಿನ ಬೇಕು ಅಂತೇಳಿ ನೋಡೋಣ. ಯಾವಾಗ ಪ್ರತಿಕಾರ ಆಗತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.